ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಪಂತ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 30ನೇ ತಾರೀಕು ಏಪ್ರಿಲ್ 2024 ಮಂಗಳವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಸಪ್ತಮಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಸಾಧ್ಯ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತಗಳು ಅನ್ನತಕ್ಕಂಥ ಒಂದು ಭಾವ ಅಂದರೆ ಈ ಸಮಯ ನಮಗೆ ಪ್ರತಿನಿತ್ಯ ಒಳ್ಳೆಯದು ಅನ್ನೋದಿದೆ. ಒಳ್ಳೆಯವರನ್ನು ಭೇಟಿ ಆಗ್ತೀವಿ, ನಮಗೆ ಗೊತ್ತಿಲ್ಲದೆಯೇ ಅದು ಕರ್ಕೊಂಡು ಬಂದು ಕೊಡುತ್ತೆ. ಕೆಟ್ಟವರನ್ನು ಅಷ್ಟೇ. ಪ್ರಕೃತಿ ಏನು ಗೊತ್ತಾ ಮಕ್ಕಳೇ, ನಮ್ಮಲ್ಲಿ ಸದಾ ಪ್ರಚೋದನೆ ಮಾಡುತ್ತಲೇ ಇರುತ್ತೆ. ನಮಗೊಂದು ಒಳ್ಳೇದು ಕೊಟ್ಟು ನೋಡುತ್ತೆ. ಇದು ಹೇಗೆ ಅಂದರೆ, ಒಮ್ಮೆ ಒಬ್ಬ ದೇವಾಲಯದ ಅರ್ಚಕ ಹೊರಗಡೆ ಬರ್ತಿರ್ತಾನೆ. ಒಬ್ಬ ಕುರುಡ ಭಗವಂತ, ಒಂದು ಆಲಯದ ಭಗವಂತ ಖುದ್ದಾಗಿ ಬಂದು ಒಂದು ಬಂಗಾರದ ಗಂಟು ತಗೊಂಡು ಹಾಕ್ತಾನೆ ನೋಡೋಣ ಅಂತ. ಆ ಕುರುಡ ಹಾಗೆಯೇ ಬರ್ತಿರ್ತಾನೆ. ಅವನ ಕಾಲು ದಾಟ್ಕೊಂಡು ಹೋಗ್ತಾನೆ ಆ ಮೂಟೆಯನ್ನು. ಭಗವಂತನೂ ನೋಡ್ತಿರ್ತಾನೆ, ಏನೋ ಇದು ಅಂತೇಳಿ. ಅವನು ಕಾಶಿಯಿಂದ ಬರ್ತಿರ್ತಾನೆ. ನೋಡಿ, ಕಣ್ಣು ಕಾಣದ ಕುರುಡ ಕಾಶಿಯಿಂದ ಬರ್ತಿದ್ದಾನೆ. ಹಾಗೆ ನಡ್ಕೊಂಡು ಇಲ್ಲಿಂದ ನಡ್ಕೊಂಡು ಅದೇ ರೀತಿ ಕಣ್ಣು ಕಾಣಿಸದ ವ್ಯಕ್ತಿ ಅವನ ಭಕ್ತಿಯ ಪರಾಕಾಷ್ಠತೆಗೆ ಮೆಚ್ಚಿ ಭಗವಂತನೇ ಅಲ್ಲೊಂದು ಮೂಟೆ ಹಾಕ್ತಾನೆ. ದಾಟ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಆಗ ತಾನೇ ಆಲಯದ ಪೂಜೆ ಮುಗಿಸಿದಂತ ಒಬ್ಬ ಅರ್ಚಕ ಆಚಾರ್ಯ ಹೊರಗಡೆ ಬರ್ತಾನೆ. ಯಾರಪ್ಪ ನೀನು, ಎದುರುಗಡೆನೆ ಬರ್ತಿದ್ಯಲ್ಲೋ ಮೇಲೆ ಅಂದ್ರೆ, ಸ್ವಾಮಿ ಕ್ಷಮಿಸಿ, ಕೋಲಲ್ಲಿ ಹೊಡಿತಿದ್ಯಲ್ಲೋ, ನಂಗೆ ಕಣ್ಣು ಕಾಣಿಸೋದಿಲ್ಲ, ಕಾಶಿಯಿಂದ ಬರ್ತೀನಿ. ಕಾಶಿಯಿಂದ ಅಂತಾನೆ. ಹೌದು ಸ್ವಾಮಿ ಅಂತ. ಕಾಶಿಗೆ ಇಲ್ಲಿಂದ ಹೋಗಿದ್ದಾನೆ. ಹೌದು ಸ್ವಾಮಿ, ಇಲ್ಲಿಂದ ಹೋಗಿ ಅಲ್ಲಿಂದ ಬರ್ತಿದ್ದೀನಿ ನಾನು. ಅಬ್ಬ, ಎಂಥ ಪುಣ್ಯವಂತ ಕಣಯ್ಯ. ಕಣ್ಣಿಲ್ಲದಿದ್ದರೂ ನಿನಗೆ ಭಗವಂತ ಅಲ್ಲವರೆಗೂ ಕರ್ಕೊಂಡು ಹೋಗ. ನನಗೆ ಕಣ್ಣಿದ್ದು 1-2 ಬೀದಿ ದಾಟ್ಲಿಲ್ವಲ್ಲೋ. ಇರ್ಲಿ ಅಂತೇಳಿ ಹುಡುಕಾಡಿ ಒಂದು 5 ರೂಪಾಯಿ ಸಿಗುತ್ತೆ, ಇಟ್ಕೊಳ್ಳಪ್ಪ, ನನ್ನ ಹತ್ರ ಇದ್ದಿದ್ದು ನೀನು ಇಟ್ಕೋ ಅಂತ ಹೇಳ್ತಾನೆ. ಆಮೇಲೆ ಅವನು ಯೋಚನೆ ಮಾಡ್ತಾನೆ, ಅಷ್ಟು ದೂರ ಹೋಗಿದ್ದಾನಲ್ವ, ನಾನು ಒಂದು ಬೀದಿ ದಾಟ್ಕೊಂಡು ನನ್ನ ಮನೆ ಇದೆ, ನಾನು ಹೋಗೋಣ ಅಂತೇಳಿ ಕಣ್ಣು ಮುಚ್ಕೊಂಡು ಅದೇ ಕುರುಡನ ಥರ ಈ ಥರ ನಡಿಲಿಕ್ಕೆ ಶುರು ಮಾಡ್ತಾನೆ. ಈಗ ಆ ಕಣ್ಣಿಲ್ಲದ ನಿಜವಾದ ಕುರುಡನಿಗೆ ಆ ಒಡವೆ ಗಂಟು ಸಿಗಲಿಲ್ಲ. ನೋಡಿ ವಿಚಿತ್ರ. ಕಾಶಿಗೆ ಹೋಗಿ ಬಂದಂತ ಆ ವ್ಯಕ್ತಿಗೆ ಈತ ತನ್ನ ಹತ್ರ ಇದ್ದಿದ್ದು ಹುಡುಕಾಡಿ, ನನ್ನ ಹತ್ರ ಇರೋದು ಇಷ್ಟೇನಪ್ಪ, ತಗೊಳಪ್ಪ ಅಂತ ಆ 5 ರೂಪಾಯಿ ಕೊಟ್ಟಿದ. ಧರ್ಮ ಇವನ್ ಪ್ರಕಾರ ನಿಂತ್ಕೋಬೇಕು ಇವನಿಗೆ. ಇವನು ಕಣ್ಣು ಮುಚ್ಕೊಂಡು ಈ ತರ ಅನ್ಕೊಂಡು ಬರ್ಬೇಕಾದ್ರೆ ಈ ಮೂಟೆಯ ಗಂಟನ್ನು ಇವನು ದಾಟ್ಕೊಂಡು ಹೋಗ್ಬಿಡ್ತಾನೆ. ಈಗ ಕಣ್ಣು ಮುಚ್ಕೊಂಡಿದ್ದಾನೆ. ನನ್ನ ಭಗವಂತ ನನ್ನ ಪರವಾಗಿಲ್ವಾ, ಅಷ್ಟು ದೂರ ಹೋಗಿದ್ದೇನೆ, ನಾನು ಒಂದು ಪ್ರಯತ್ನ ಮಾಡೋಣ ಅಂತ ಬಂದವನಿಗೆ, ಅವನಿಗೆ ದಾನ ಮಾಡಿದಂಥವನಿಗೆ ಅವನಿಗೂ ಆ ಗಂಟು ಸಿಗಲಿಲ್ಲ. ತಮಾಷೆ ನೋಡಿ. ಆಗುತ್ತಾನೆ ಒಬ್ಬ ಈ ಒಂದು ರಿಕ್ಷಾವಾಲ, ಟಾಂಗವಾಲ ಆ ಕಡೆ ಬರ್ತಿರ್ತಾನೆ. ಅವನು ಮುಂದಕ್ಕೆ ಹೋಗ್ತಾನೆ. ನೋಡಪ್ಪ, ಯಾವುದೋ ಗಾಡಿ ಹೋಯ್ದಂಗೆ ಆಯ್ತು ಅಂತ ಹೇಳ್ಬಿಟ್ಟು ಇವನಿಗೆ ಮುಂದಕ್ಕೆ ಬರ್ಬೇಕಾದ್ರೆ ದೇವ್ರಿಗೆ ತಡಿಲಿಕ್ಕೆ ಆಗೋಲ್ಲ. ಒಬ್ಬ ಸಾಮಾನ್ಯ ವಟುವಿನ ರೂಪದಲ್ಲಿ ಅಲ್ಲಿ ಕುಳಿತುಕೊಂಡು, ಭಕ್ತ ಆಚಾರ್ಯ ಅಂತ ಹೇಳ್ತಾನೆ. ಈ ಆಚಾರ್ಯ ಕಣ್ಬಿಟ್ಟು ನೋಡ್ಬಿಟ್ಟು, ಯಾರು ಸ್ವಾಮಿ ಅಂದ್ರೆ, ಅಲ್ಲಪ್ಪ, ನಿನ್ನ ಭಕ್ತಿಗೆ ಮೆಚ್ಚಿ, ನೀನು ಮಾಡಿದ ಧರ್ಮಕ್ಕೆ ಮೆಚ್ಚಿ ನಿನಗೊಂದು ಗಂಟು ಹಾಕಿದ್ನಲ್ಲೋ ಅಲ್ಲಿ, ಈ ಸಮಯಕ್ಕೆ ಕಣ್ಣು ಮುಚ್ಕೊಂಡು ಬರ್ಬೇಕಾ ಅಂತಾನೆ. ಏನು ಸ್ವಾಮಿ, ಏನು ಹೇಳಿದ್ರೆ ಅಂದ್ರೆ, ತಿರುಗಿದ್ರು ಅಲ್ಲೊಂದು ಅಷ್ಟು ದೊಡ್ಡದು ಗಂಟು. ಅಬ್ಬಬ್ಬ ಅಂತ ಎತ್ಕೊಳ್ಳೋಷ್ಟರಲ್ಲಿ ಈ ಟಾಂಗವಲ್ಲ ಎತ್ಕೊಂಡು ಸೀದಾ ಹೋಗೇ ಬಿಡ್ತಾನೆ. ಅಯ್ಯೋ ನನ್ ದುಡ್ಡು, ಅಯ್ಯೋ ನನ್ ದುಡ್ಡು, ಅಯ್ಯೋ ನನ್ ದುಡ್ಡು. ಆಗ ವಟುವಿನ ರೂಪದಲ್ಲಿದ್ದಂಥ ಭಗವಂತ ಅನ್ಕೋತಾನಂತೆ, ಯಾರ್ಯಾರಿಗೆ ಪ್ರಾಪ್ತಿ ಇತ್ತೋ ಅವರಿಗೆ ತಲುಪುತ್ತದೆ. ಹೌದು ಮಕ್ಕಳೇ, ಅದು ಧರ್ಮವಿರಬಹುದು, ಅಧರ್ಮವಿರಬಹುದು. ಧರ್ಮದೇವತೆ ಎದ್ದು ಬಂದಾಗ ಎಲ್ಲ ಕೊಡುತ್ತೆ. ಅಧರ್ಮ ದೇವತೆ ಬಾಯಿ ಮುಚ್ಕೊಂಡಿರುತ್ತೆ. ಅಧರ್ಮ ದೇವತೆ ಎದ್ದು ಬಂದಾಗ, ನಮ್ಮ ದುಷ್ಟ ಮುಹೂರ್ತ, ದುಷ್ಟ ಸಮಯ ಬಂದಾಗ ದುಷ್ಟರು ಬಂದು ಸೇರ್ಕೋತಾರೆ. ನಾವು ನಮ್ಮ ಕಣ್ಣು, ಕಿವಿ ಎಲ್ಲ ಪಂಚ ತತ್ವಗಳು, ಸಪ್ತ ತತ್ವಗಳು, 6 ಸೆನ್ಸ್, 7 ಸೆನ್ಸ್, ಎಲ್ಲ ಸೆನ್ಸ್ಗಳು
ಅವರ ಮಾತುಗಳಿಗೆ, ಅವರ ಭಾವಗಳಿಗೆ ನಾವು ಒಳಗಾಗ್ಬಿಡ್ತೇವೆ. ಅದಕ್ಕೆ ಈ ದುಷ್ಟ ಮುಹೂರ್ತ ಸಮಯ ಪ್ರಾಪ್ತು ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಎಡವಟ್ಟು ಕೆಲಸಗಳಿಗೆ ಹೋಗ್ಬಿಡ್ತೇವೆ, ಅದರಲ್ಲಿ ಸಿಕ್ಕಾಕೋಗ್ಬಿಡ್ತೇವೆ. ಅದರ ಒಂದು ಮೋಡಿ ವಿದ್ಯಾ, ಭ್ರಮ ವಿದ್ಯಾ, ಮ್ಯಾಜಿಕ್ ಮಾಡ್ತಾರಲ್ವಾ, ನೋಟುಗಳು ಹಿಂಗೆ ತೆಗಿತಾರೆ ನೋಡಿ, ನಮ್ಗೆ ಆಶ್ಚರ್ಯ. ಹೌದು, ನಾನು ಶಾಲಾ ದಿನಗಳು ಒಬ್ಬ ಮೋಡಿ ವಿದ್ಯೆ ಜಾದೂಗಾರ ನಮ್ಮ ಸ್ಕೂಲ್ ಡೇಸಲ್ಲಿ ಬಂದಿದ್ರು. ಏನೇನೋ ಮಾಡೋರು ಅವರು, ನೋಟುಗಳೆಲ್ಲ ಹಿಂಗೆ ತೆಗಿಯೋರು. ನೋಡಿದ್ರೆ ಪುಣ್ಯಾತ್ಮ ಸೈಕಲಲ್ಲಿ ಬಂದಿದ್ದ, ಸೈಕಲಲ್ಲಿ ಹೋದ. ನನಗೆ ಆಶ್ಚರ್ಯ. ಇದು ನಮ್ಮ ಅಜ್ಜ ಹತ್ರ ಬಂದು ಕೇಳಿದೆ, ಅಜ್ಜ ಎಷ್ಟು ದುಡ್ಡು ತೆಗ್ದ ಗೊತ್ತಾ ಅಜ್ಜ? ಹಿಂಗ್ ತೆಗಿತಾನೆ, ಇಲ್ಲಿಂದ ತೆಗಿತಾನೆ, ಇಲ್ಲಿಂದ ತೆಗಿತಾನೆ, ಹಿಂಗಂತಾನೆ, ಬಾಯಿಂದ ಕಿವಿಯಿಂದ ಹಿಂಗಂತಾನೆ. ಅದು ಮೋಡಿ ವಿದ್ಯೆ ಕಣ, ಕಲ್ತಿರ್ತಾರೆ. ಉಳಿತೋ ಅಷ್ಟು ದುಡ್ಡಿದ್ದವನು ದೊಡ್ಡ ಕಾರಲ್ಲಿ ಬರ್ಬೇಕಲ್ವಾ ಅಂದ್ರೆ ಅದು ಮೋಡಿ ವಿದ್ಯೆ ಅಷ್ಟೇ ಕಣೋ ಅಂತ. ಆವತ್ತಿನ ಕಾಲಕ್ಕೆ ಅದು ನನಗೆ ಮೋಡಿ ವಿದ್ಯೆ ಅಂತ ಗೊತ್ತಾಗ್ಲಿಲ್ಲ. ಅಂದ್ರೆ ಮ್ಯಾಜಿಕ್, ಒಂದು ಭ್ರಮೆಗೆ ನಾವು ಸಿಲುಕಾಕೋತೇವೆ, ಪ್ರಚೋದನೆಗೆ ಸಿಲುಕಾಕೋತೇವೆ, ಅದೇ ಸತ್ಯ ಅನ್ಕೋಬಿಡ್ತೇವೆ, ಅದೇ ನಿತ್ಯ ಅನ್ಕೋಬಿಡ್ತೇವೆ. ಅಂಥದ್ದೊಂದು ದುಷ್ಟ ಮುಹೂರ್ತ ಜಾಗ್ರತೆ ಬೆಳಿಗ್ಗೆ 6:49 ಬೆಳಿಗ್ಗೆ 7:39 ಇರತಕ್ಕಂಥ ಈ ಒಂದು ಸಮಯ, ಹಾಗೂ ಬೆಳಿಗ್ಗೆ 8:30 ಬೆಳಿಗ್ಗೆ 9:20 ಸಮಯ ಸ್ವಲ್ಪ ಜಾಗರೂಕತೆ. ಈ ಸಮಯದಲ್ಲಿ ಯಾವುದೋ ಒಂದು ಪ್ರಚೋದನೆಗಳು, ವಿವೇಚನೆ ಇಲ್ಲದ ಒಂದು ಕೆಲಸ ಕಾರ್ಯ ನಮ್ಮನ್ನ ಎಳಿತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ಎಳೆಯುತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರು ಗೋಚಾರ ಫಲ. ಯಾರದೇ ಜಾತಕ ನೋಡುವಾಗ ಗುರು ಹೇಗಿದ್ದಾನೆ, ಗುರು ಬಲವಾಗಿದ್ದಾನ, ಗುರು ದೃಷ್ಟಿ ಇದೆಯಾ? ಹೌದು, ಗುರು ದೃಷ್ಟಿ ಇದ್ದರೆ, ಗುರುವಿನ ಕೃಪಾ ಕಟಾಕ್ಷ ಇದ್ದರೆ ನಮ್ಮ ಜೀವನದಲ್ಲಿ ಏಳಿಗೆ, ಗೌರವ, ಸಮಾಧಾನ, ನೆಮ್ಮದಿ ಎಲ್ಲವೂ ಸಿಗತಕ್ಕಂಥದ್ದಾಗುತ್ತದೆ. ಅದೇ ಗುರು ಕೆಡ್ತು ಎಲ್ಲಾ ಗ್ರಹಗಳು ತಟಸ್ಥ ಆಗ್ಬಿಡ್ತವೆ, ಯಾರೂ ಕೊಡಲ್ಲ. ಕರ್ಮಾಧಿಪತಿ ಕೂಡ ಗುರುವೇ ಕೊಟ್ಟಿಲ್ಲ, ನಾನೇನ್ ಕೊಡೋದು, ಇನ್ನೂ ಹುಳಿ ಮಾಡ್ಬಿಡ್ತಾನೆ. ಗುರು ಕೆಟ್ಟಿದೆ, ಮೊದಲೇ ಅನ್ನ ಕೆಟ್ಟಿದೆ ಅಂದ್ರೆ ಹಾಕೊಂಡಿರೋ ಸಾಂಬಾರು ಕೆಟ್ಟಿದೆ, ಜ್ವರವೂ ಬಂದಿದೆ, ಇದ್ದಿದ್ದು ವಾಂತಿ, ಇನ್ಫೆಕ್ಷನ್, ಡಾಕ್ಟ್ರು. ಅದಕ್ಕೆ ಜಾತಕದಲ್ಲಿ ಅತಿ ಮುಖ್ಯವಾಗಿ ಗುರುಸ್ಥಾನ ಹಾಗೂ 9ನೇ ಮನೆ ಅತಿ ವಿಶೇಷವಾಗಿ ನೋಡ್ತೀವಿ. ಭಾಗ್ಯಸ್ಥಾನ, 5ನೇ ಮನೆ ಪೂರ್ವ ಪುಣ್ಯಸ್ಥಾನ, ಇವೆರಡನ್ನ ವಿಶೇಷವಾಗಿ ಗಮನಿಸ್ತಿರ್ತೇವೆ. 3 ಒಂದು ಗುರುವನ್ನ, 5ನೇ ಮನೆ, 9ನೇ ಮನೆ. ನೀವೇನಾದ್ರೂ ಈ ಜನ್ಮದಲ್ಲಿ ಒಂದು ಗೌರವ, ಹೆಸರು, ಕೀರ್ತಿ ಅಂತ ಅನುಭವಿಸ್ತಿದ್ದೀರಿ, ಪೂರ್ವ ಜನ್ಮ. ದೆನ್ 5ನೇ ಮನೆ, ಆ ಜನ್ಮದ ಯಾವುದೋ ಜನ್ಮದಲ್ಲಿ ಮಾಡಿದ್ದು ಯಾವುದೋ ಒಂದು ಒಳ್ಳೇದು. ಹೌದು, ಆ ತಾಯಿ ಯಶೋಧಾದೇವಿ ಎಷ್ಟು ವಿಶೇಷವಾಗಿ ಕೃಷ್ಣನ ಹತ್ರ ಕೇಳ್ಕೊಳ್ಳುತ್ತೆ. ಏನು ಅಷ್ಟು ಸೇವೆ ಮಾಡಿರುತ್ತೆ, ತಿನ್ಸಿರುತ್ತೆ, ಮುದ್ದು ಮಾಡಿರುತ್ತೆ. ಅಬ್ಬಾ, ತಾಯಿ ಜೀವ, ಜನ್ಮ ಜನ್ಮಾಂತರದ ಒಂದು ಪುಣ್ಯ ಅದು, ಭಗವಂತನ ಸೇವೆ ಮಾಡೋದು. ಕಡೆಯ ಕಾಲದಲ್ಲಿ ಕೃಷ್ಣ ನಿನ್ ಮದುವೆನೇ ನೋಡಿಲ್ಲ ಕಣೋ, ಅದೊಂದು ಆಸೆ ಇತ್ತು ಅಂದ್ರೆ, ಸುಮ್ನಿರುಮ್ಮ, ಸಾಕಾಗ್ಬಿಟ್ಟಿದೆ ನನಗೆ ಈ ಮದುವೆ ಬಂಧುಗಳು. ನನ್ನ ಭಗವಂತ ಹಾಗೆ ಯಾವುದು ಬೇಡ ಅಂತೇವೋ ನೋಡಿ ಕೃಷ್ಣರಿಗೆ ಬಿಟ್ಟಿಲ್ಲ. ಕೃಷ್ಣರಷ್ಟು ಆತ್ಮಜ್ಞಾನಿ ಇಲ್ಲ, ಕೃಷ್ಣರಷ್ಟು ಸರ್ವಸಂಗ ಪರಿತ್ಯಾಗಿ ಇಲ್ಲ. ಒಮ್ಮೆ ಈ ರಾಧೆಯರು, ಗೋಪಿಕಾ ಸ್ತ್ರೀಯರು ಆ ಯಮುನಾ ನದಿ ಭೋರ್ಗರೆದು ಹರಿಯುತ್ತಿರುವ ಸಂದರ್ಭದಲ್ಲಿ ಆ ಕಡೆ ದೂರ್ವಾಸ ಮಹರ್ಷಿಗಳನ್ನ ಭೇಟಿಯಾಗಬೇಕು, ಹೋಗಿ ಸೇವೆ ಮಾಡಬೇಕು. ಅವರು ಕೊಟ್ಟರೆ ವರ, ಇಟ್ಟರೆ ಶಾಪ. ಹೇಗಾದ್ರೂ ಸರಿ ದೂರ್ವಾಸರ ಸೇವೆ ಮಾಡಿ ಅವರಿಂದ ಏನಾದ್ರೂ ಒಂದು ಆಶೀರ್ವಾದ ಪಡಿಬೇಕು, ಅವ್ರ ಸೇವೆ ಮಾಡಬೇಕು, ದರ್ಶನ ಪಡಿಬೇಕು ಅನ್ನೋ ಒಂದು ಆಸೆಯಿಂದ ಹೋಗ್ತಿರ್ಬೇಕಾದ್ರೆ ಆ ಒಂದು ಕೃಷ್ಣೆ ಯಮುನಾ ನದಿ ಉಕ್ಕಿ ಹರಿತಿರ್ತಾಳೆ. ಹೇಗೆ ಹೋಗೋದು, ತುಂಬ ಬೋರ್ಗರಿತು ಹರಿತಿದ್ದಾಳೆ. ಕಡೆ ಹೋಗೋಕ್ಕಾಗಲ್ಲ, ಇನ್ನು ಯಾವಾಗ ನಿಲ್ಲುತ್ತೋ, ಮತ್ತು ದೂರ್ವಾಸ ಸಿಗೋಲ್ಲ, ಅಯ್ಯೋ ಅಂತ ಸಂಕಟದಿಂದ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ ಗೋಪಿಕಾಸ್ತ್ರೀಯರು. ಕೃಷ್ಣ 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 ಅಂತ. ಕೃಷ್ಣ ಪ್ರತ್ಯಕ್ಷ ಆಗಿ ಏನು ಅಂದ್ರೆ, ಕೃಷ್ಣ ನಮಗೆ ದೂರ್ವಾಸರ ಸೇವೆ ಮಾಡಬೇಕು, ನೋಡಿದ್ರೆ ಯಮುನೆ ಉಕ್ಕಿ ಹರಿತಿದ್ದಾಳೆ ಕೃಷ್ಣ, ಏನ್ ಮಾಡೋದು ಅಂದಾಗ, ಕೃಷ್ಣ ನಿತ್ಯ ಬ್ರಹ್ಮಚಾರಿಯಾಗಿದ್ದರೆ ದಾರಿ ಬಿಡು ಯಮುನೆ ಅಂತ ಹೇಳಿ ದಾರಿ ಬಿಡ್ತಾಳೆ ಅಂತ. ಇವರೆಲ್ಲ ನಕ್ಕು ಬಿಡ್ತಾರಂತೆ. ಕೃಷ್ಣ
ಸದಾ ನಮ್ಮ ಜೊತೆಲೇ ಇರ್ತೀಯ, ಸದಾ ನಮ್ಮ ಜೊತೆಲೆ ಮುದ್ದು. ಅಯ್ಯೋ ಆ ತುಂಟುತನ, ಆ ಲೀಲೆ, ಕೃಷ್ಣ ಲೀಲೆ, ರತಿ ಲೀಲೆ, ಸುರತಿ ಲೀಲೆ ಒಂದ ಎರಡ ಗೋಪಿಕಾಸ್ತ್ರೀಯರ್ಗ ಗೊತ್ತಿಲ್ಲ. ಸದಾ ತಬ್ಬಿಕೊಂಡು ಆಲಿಂಗನ, ಅಪ್ಪುಗೆ, ಮುತ್ತುಗಳು ಇದ್ದಿದ್ದೆ ಪ್ರೀತಿ ಅಂದ ಮೇಲೆ. ಎರಡು ದೇಹ ಅಲ್ಲ, ಅಲ್ಲಿ ಒಂದು ದೇಹ ಆಗಿರುತ್ತೆ. ಎರಡು ಮನಸ್ಸಲ್ಲ, ಒಂದು ಮನಸ್ಸಾಗಿರುತ್ತೆ. ಎಲ್ಲರಿಗೂ ಕೃಷ್ಣರ ಮೇಲೆ ಅಂಥದ್ದೊಂದು ಪ್ರೀತಿ. ಅಂತ ಗೋಪಿಕಾ ಸ್ತ್ರೀಯರಿಗೆ ಒಂಥರ ಸಂಕೋಚ ಆಯ್ತಂತೆ. ಏನ್ ಕೃಷ್ಣ ಏನ್ ಹೇಳ್ತಿದ್ಯಾ ಅಂದ್ರೆ, ನಿಮಗ್ ನನ್ನ ಮಾತಿನ ಮೇಲೆ ನಂಬಿಕೆ ಇತ್ತು ಅಂದ್ರೆ ಇದನ್ನ ಹೇಳಿ ಹೋಗಿ ದಾರಿ ಬಿಡುತ್ತೆ ಯಮುನಾ ಅಂತ ಸಂಕೋಚದಿಂದಲೇ ಬಂದ್ರಂತೆ. ಯಾಕಂದ್ರೆ ನಿತ್ಯ ಒಂದು ಕೃಷ್ಣರ ಜೊತೆ ಸುರತದಲ್ಲಿದ್ದವ್ರು, ಅವ್ರ ಆನಂದದಲ್ಲಿ ಘಟ್ಟದಲ್ಲಿದ್ದವ್ರು. ದೈಹಿಕ ಸುಖ, ದೈಹಿಕ ಅಪ್ಪುಗೆ, ದೈಹಿಕ ಮಾತು, ದೈಹಿಕವಾಗಿ ಅವ್ರಿಗೆ ಗೊತ್ತಿಲ್ಲ ಕೃಷ್ಣರ ಶಕ್ತಿ. ಕೃಷ್ಣ ಯಾವತ್ತೂ ಮಾನಸಿಕವಾಗಿ ಯಾರಿಗೂ ಇರಲಿಲ್ಲ. ತನ್ನ ಒಳಗಡೆ ತಾನು ನಿತ್ಯ ಜ್ಞಾನಿ ಆತ. ಎಲ್ಲರಿಗೂ ಬೇಕಾಗಿದ್ದ, ಎಲ್ಲರಿಗೂ ಇದ್ದ. ಆದ್ರೆ ತಾನು ಮಾತ್ರ ತನಗೇ ಅರ್ಥವಾಗದೆ ಒಂದು ಸದಾ ಧ್ಯಾನದಲ್ಲಿರ್ತಿದ್ದಂಥ ಮಂತ್ರಮುಗ್ಧ ಮಹಾ ಪ್ರಣವ ಶಕ್ತಿ ಅದು. ಓಂ ಶ್ಯಾಮಲಾದೇವಿಯನ್ನ ಪೂಜಿಸ್ತಿದ್ದ, ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಕೃಷ್ಣರು ಶ್ಯಾಮಲ ವರ್ಣ. ಹೌದು, ತಾಯಿ ಲಲಿತಾಂಬಿಕೆಯನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ, ಪೂಜಿಸ್ತಿದ್ದಕ್ಕೆ ಕೌಸಲ್ಯಾದೇವಿಗೆ ಲಲಿತಾ ಸ್ವರೂಪದ ಶ್ರೀರಾಮಚಂದ್ರ ದರ್ಶನ ಜನ್ಮ. ಅದಕ್ಕೆ ಲಲಿತಾದೇವಿಯನ್ನು ನೋಡಿದಷ್ಟು ಆನಂದವಾಗುತ್ತಿತ್ತಂತೆ ರಾಮಚಂದ್ರ ಪ್ರಭುವನ್ನ ನೋಡಿದರೆ. ಶ್ಯಾಮಲಾದೇವಿಯನ್ನು ನೋಡುತ್ತಿದ್ದಂಥ ಭಾವ ಶ್ರೀಕೃಷ್ಣರನ್ನು ನೋಡುತ್ತಿದ್ದಾಗ ಆಗುತ್ತಿತ್ತಂತೆ. ನೋಡಿದವರು ಪುಣ್ಯಾತ್ಮರಪ್ಪ. ನಾವೇನೋ ಒಂದು ಫೋಟೋ ಇನ್ನೊಂದು ಅನ್ನತಕ್ಕಂಥ ಭಾವಾರ್ಥದಲ್ಲಿದ್ದೇವೆ. ಅಂತ ಗೋಪಿಕಾ ಸ್ತ್ರೀಯರು ಆ ನದಿ ಹತ್ರ ಬಂದು, ಅಮ್ಮ ತಾಯಿ ಯಮುನಾದೇವಿ, ನಮ್ಮ ಭಗವಂತ ಹೇಳಿದಾನೆ, ನಮ್ಮ ಕೃಷ್ಣ ಹೇಳಿದಾನೆ, ನಮ್ಮ ಇನಿಯ ಹೇಳಿದಾನೆ, ನಮ್ಮ ಸ್ನೇಹಿತ ಹೇಳಿದಾನೆ, ನಮ್ಮ ಗೆಳೆಯ ಹೇಳಿದಾನೆ, ನಮ್ಮ ಪ್ರಿಯಕರ ಹೇಳಿದಾನೆ, ನಮ್ಮ ಪ್ರಿಯತಮ ಹೇಳಿದಾನೆ, ಅವನು ನಿತ್ಯ ಬ್ರಹ್ಮಚಾರಿಯಾಗಿದ್ದರೆ ದಾರಿ ಬಿಡುಮು ಅಂತ ಹೇಳ್ತಾರೆ. ಎಲ್ಲ ಮನಸ್ಸನ್ನು ಏಕಾಗ್ರತೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಆ ನದಿ ದೇವಿಗೆ ಹೂಗಳನ್ನ ಹಾಕಿ ಧೂಪ ದೀಪದ ಆರತಿ ಮಾಡುತ್ತಿದ್ದಾಗಿಯೇ, ಗಂಗಾ ಆರತಿ ಅಂತೀವಲ್ಲ ಆ ರೀತಿ ಮಾಡ್ತಿದ್ದಾಗೆ ನೀವು ನಂಬೋಲ್ಲ, ಇಬ್ಬಾಗವಾಗಿ ಹೋಯ್ತಂತೆ ಯಮುನಾ ನದಿ. ದಾರಿ ಅದ್ಭುತವಾಗಿ ಆ ಕಡೆ ದಡ ಸೇರ್ಲಿಕ್ಕೆ ಬೋರ್ಗೆರೋದು ಹರಿಯುತ್ತಿರತಕ್ಕಂಥ ನದಿ ಹಾಗೆಯೇ ಒಂದು ಪಾದಕ್ಕೆ ನಡೆಯುವಷ್ಟು ಮಟ್ಟಕ್ಕೆ ಇಳಿದು ಬಿಡುತ್ತಂತೆ. ಆಶ್ಚರ್ಯವಂತೆ ಗೋಪಿಕಾ ಸ್ತ್ರೀಯರಿಗೆ, ಇದೇನು ಕೃಷ್ಣ ಅಂದ್ರೆ, ನೀವೆಲ್ಲ ನನ್ನ ಜೊತೆಯಲ್ಲಿದ್ದೀರಿ, ನಾನೆಲ್ಲ ನಿಮ್ ಜೊತೆಯಲ್ಲಿದ್ದೀನಿ ಅಂತ ನಿಮ್ಮ ಭಾವ. ಆದ್ರೆ ನನ್ನ ದೇಹ ಮಾತ್ರ ನಿಮ್ ಜೊತೆ ಇರ್ತೇವೆನಾ? ನನ್ನ ದೇಹ ಮಾತ್ರ, ನನ್ನ ಮನಸ್ಸು ಎಲ್ಲಿರಲಿಲ್ಲ. ನಿತ್ಯ ಬ್ರಹ್ಮಚಾರಿಯೇ ಆ ಭಗವಂತ. ಆತನ ಮನಸ್ಸು ಯಾವಾಗಲೂ ಬ್ರಹ್ಮಚಾರಿ ಸ್ವರೂಪದಲ್ಲೇ ಪ್ರಾರ್ಥನೆ ಇತ್ತು. ಅಮ್ಮನವರನ್ನ ಪ್ರಾರ್ಥನಾ, ಶ್ಯಾಮಲಾದೇವಿಯ ಪ್ರಾರ್ಥನಾ. ನೋಡಿ, ಅಂತ ಒಂದು ಯಶೋಧಾದೇವಿ ಕೃಷ್ಣ, ಏನು ಕೃಷ್ಣ ಅಯ್ಯೋ ಹೋಗಮ್ಮ ನನಗೆ ಸಾಕಾಗ್ಬಿಟ್ಟಿದೆ ಅಂದಾಗ, ಕಣ್ತುಂಬ ನೋಡ್ಬೇಕಲ್ವ ಅಂದಾಗ, ಈ ಜನ್ಮದಲ್ಲ ಮುಂದಿನ ಜನ್ಮಕ್ಕೆ ನೀನೇ ನಿಂತು ಹೋಗಪ್ಪ, ನಾನೇ ಹುಡುಗಿನ ನೋಡ್ಬೇಕು, ನಾನೇ ಮಾತುಕತೆ ಮಾಡ್ಬೇಕು, ನಾನೇ ತಾಂಬೂಲ ಶಾಸ್ತ್ರ ಮಾಡ್ಬೇಕು, ನಾನೇ ಗೋರಂಟಿ ಹಚ್ಬೇಕು, ಮೆಹಂದಿ ಶಾಸ್ತ್ರ ಮಾಡ್ಬೇಕು, ಇದೆಲ್ಲ ನೋಡ್ಬೇಕು ಕೃಷ್ಣ. ವಯಸ್ಸಾಗ್ಬಿಟ್ಟಿದೆ, ಕಣ್ಣು ಮಬ್ಬ ಆಗ್ಬಿಟ್ಟಿದೆ. ಏನು ಬಿಡಪ್ಪ ಅಂದ್ರೆ, ಅಮ್ಮ ಮುಂದಿನ ಜನ್ಮದಲ್ಲಿ ಅದಷ್ಟು ನಡ್ಸ್ಕೊಡ್ತೀನಿ, ಹೋಗಿ ನೀನ್ ಆಸೆ ಪಟ್ಟಿದ್ದೆಲ್ಲ ನಡ್ಸ್ಕೊಡ್ತೀನಿ, ನೀನೇ ನಿಂತು ಮದುವೆ ಮಾಡುವವಳಂತ ಆಗಲಿ, ನೀನೇ ಒಪ್ಪಿಸ್ಬೇಕು, ನೀನೇ ತರ್ಬೇಕು, ನೀನೇ ನಿಂತ್ಕೋಬೇಕು ಅಂತ. ತಾಯಿಯ ಆಸೆ ನೆರವೇರಲಿಕ್ಕೆ ಭಗವಂತ ಭುವಿಗೆ ಶ್ರೀನಿವಾಸರಾಗಿ ಬರ್ತಾರೆ. ಆ ತಾಯಿ ನೋಡಿ ಧರ್ಮ ಪ್ರಬೋಧ, ಬಕುಳಾದೇವಿಯಾಗಿ ಜನನ. ತನ್ನ ಮಗನ ಮದುವೆ ಮಾಡಲಿಕ್ಕೂ ಅಯ್ಯಯ್ಯೋ ರಾಮಚಂದ್ರ ಯೋಚನೆ ಮಾಡಿ ನೋಡಿ ಮಕ್ಕಳೇ. ಅದಕ್ಕೆ ಜಾತಕದಲ್ಲಿ ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿರ್ಬೇಕು, ಭಾಗ್ಯಸ್ಥಾನಾಧಿಪತಿ ಚೆನ್ನಾಗಿರ್ಬೇಕು. ಹಾಗಿದ್ದಾಗ ನಿಮ್ಮನ್ನು ಹೇಗೋ ದಡ ಸೇರಿಸುತ್ತೆ ಮಕ್ಕಳೇ. ಜಾತಕದಲ್ಲಿ ಅತಿ ಮುಖ್ಯವಾಗಿ ನಾವು ನೋಡೋದು ಈ ಮೂರೇ: ಗುರು, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಆಸ್ಥಾನ, ಭಾಗ್ಯಾಧಿಪತಿ ಅನ್ನತಕ್ಕಂಥದ್ದು ಅದು ತೋರಿಸಿಕೊಡುತ್ತದೆ. ನನಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಅಮ್ಮನವರು, ಅಲ್ಲಿ ಕುಳಿತಿರತಕ್ಕಂಥದ್ದು ಮಹಾರುದ್ರಾಂಶ ಸ್ವರೂಪ, ರಾಮಚಂದ್ರ ಅಂಶದಲ್ಲಿ ಕುಳಿತಿರತಕ್ಕಂಥ ಪುನರ್ವಸು ನಕ್ಷತ್ರ ಭಾವದಲ್ಲಿ ಕುಳಿತಿರತಕ್ಕಂಥ ಒಂದು ಗ್ರಹ.
ಪಂಚಮ ಸ್ಥಾನದಲ್ಲಿ. ಅದಕ್ಕೆ ರಾಮ ಅಂತ ಬರುತ್ತೆ, ಅಮ್ಮ ಅಂತ ಬರುತ್ತೆ, ಅಮ್ಮನ ಸೇವೆ ಅಂತ ಬರುತ್ತೆ. ಖಡ್ಗರಾಶಿಯಲ್ಲಿ ಉಚ್ಚುಂಗತಿಯ ಪ್ರಭಾವದಲ್ಲಿ ರುದ್ರಾಂಶ ಸ್ವರೂಪದಲ್ಲಿ. ಅದಕ್ಕೆ ಅಮ್ಮ 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 ಅಮ್ಮನ ಪೂಜೆ, ಇದು ಬೇಡ, ಇದು ಬಿಟ್ಟು ಹೋಗೋಣ, ಇದು ಯಾವುದೋ ಮೋಹ ಕಂಡ್ಕೊಂಡಿದ್ದೇನೆ, ಇದು ಯಾವುದೋ ಪಾಪಕೃತ್ಯಗಳಿಗೆ ಒಳಗಾಗಿದ್ದೇನೆ, ಚಿಂತಿಸ್ತೇನೆ, ಬಯಸ್ತೇನೆ, ಏನಮ್ಮ ಇದು, ಎಲ್ಲಿ ನಿಂತರೂ ಯಾರಿಗೂ ಗೊತ್ತಿಲ್ಲ, ನನ್ನ ಭಾವನೆಗಳು ಯಾರಿಗೂ ಗೊತ್ತಿಲ್ಲ, ಒಳಗಡೆ ನೊಂದ್ಕೋತೇನೆ, ಬೇಡವಾದದ್ದು ನನಗಿದೇನು. ನೋಡಿ, ಕೃಷ್ಣರಿಗೆ ನಿತ್ಯ ಬ್ರಹ್ಮಚಾರಿ, ನೋಡಿ ಜಗತ್ತೆಲ್ಲ ಸುಂದರಿಯರೇ, ಬೇಡವಂದಿದ್ದಲ್ಲ. ಹೌದು, ನನ್ನ ರಾಮರಿಗೆ ಸದಾ ಸೀತಮ್ಮನ ಚಿಂತೆ ಇರ್ಲಿಕ್ಕೆ ಬಿಡ್ಲಿಲ್ಲ. ಆ ಪಟ್ಟ ಬೇಡ, ಪದವಿ ಬೇಡ ಎಂದರೆ ಅಲ್ಲಿ ನೋಡಿ, ಆ ಪಟ್ಟ ಹುಡುಕಿಕೊಂಡೇ ಬರುತ್ತೆ, ಹುಡುಕಿ ಬರುತ್ತೆ, ನೀನೇ ಆಳಬೇಕು ಅಂತ. ಅದಾಗೆ ನಾವು ಯಾವುದನ್ನು ಬಯಸ್ತೇವೋ ಅದು ಸಿಗಲ್ಲ. ಪೂರ್ವ ಪುಣ್ಯಸ್ಥಾನಂ, ಭಾಗ್ಯಸ್ಥಾನಂ, ಭಾಗ್ಯಾಧಿಪತಿ ಜಾತಕದಲ್ಲೇ ಇತ್ತು. ಭಾಗ್ಯಾಧಿಪತಿ ಗುರುಚಂದ್ರ ವಿಶೇಷವಾಗಿ ಕಟಕ ಲಗ್ನದಲ್ಲಿ ಆ ಮಹಾಪ್ರಾಣವ ಶಕ್ತಿ ಅದ್ಭುತವಾಗಿ ಕುಳಿತಿತ್ತು, ಗುರು ಸಾಕ್ಷಾತ್ಕಾರ. ಅದರಿಂದ ಈ ಗುರು ಗೋಚಾರ ಫಲ ನೋಡುವಾಗ ನಿಮ್ಗೆ ದಶಾಭುಕ್ತಿಗಳು ಕೂಡ ನೋಡ್ಕೊಳ್ಳಿ, ಇದೆಯಾ. ಎಲ್ರಿಗೂ ಒಳ್ಳೇದಾಗಲ್ಲ. ಕೆಲವರು ಹೇಳ್ತಿರ್ತಾರೆ, ಹೋಗಿ ಗುರುಗಳೇ ನಮ್ಗಾಗ್ಲಿಲ್ಲ. ಇನ್ನೂ ಕೆಲವರಿಗೆ ಕೆಟ್ಟದ್ದಾಗಲ್ಲ ಹೇಳಿರ್ತೇವೆ. ನಾವೊಂದು ಥೀಸಿಸ್ ಮಾಡಿದ್ರು ಕೂಡ ನಾವು ಹೇಳಿದ್ದೆಲ್ಲ ಆಗಿಬಿಟ್ರೆ ನಾವು ಅಯ್ಯೋ ರಾಮಚಂದ್ರ ತಪ್ಪಾಗುತ್ತೆ. ಅವರ ದಶ ಭುಕ್ತಿ ಯೋಗ ಕರ್ಣ ಪ್ರಬಲವಾಗಿ, ಅವರ ಮನೆಯ ಸಂಗಾತಿ ಇಲ್ಲ, ಅವರ ಮಕ್ಕಳ ಜಾತಕ ಪ್ರಬಲವಾಗಿದ್ದು ಅದು ಹೇಳ್ಕೊಂಡು ಹೋಗ್ಬಿಟ್ಟಿರುತ್ತೆ. ಹೌದು, ಮೊನ್ನೆ ಇಬ್ಬರ ಜಾತಕ ಮದುವೆಗೆ ನಿಶ್ಚಯ ಮಾಡ್ಕೊಂಡಿದ್ದಾರೆ, ತಗೊಬಂದ್ಬಿಟ್ಟಿದ್ದಾರೆ. ಅಲ್ಲೊಂದು ತೋರಿಸ್ದೆ ಮ್ಯಾಜಿಕ್ಕು. ಅವರಿಗೆ ಬಿದ್ದು ನಗ್ತಿದ್ರು ತಂದೆ ತಾಯಿಗಳು. ಹುಡುಗ ಹುಡುಗಿನೂ ಬಿದ್ದು ನಗ್ತಿದ್ರು. ಹುಡುಗಿ ತಾಯಿ ಕೂಡ ಕೈ ಮುಗಿದು ಬಿಡ್ತು. ಹುಡುಗನ ತಾಯಿ ಕೂಡ, ಅವ್ವ ಇಷ್ಟೆಲ್ಲ ಒದ್ದಾಡ್ತೀಯಲ್ಲ, ನಿನ್ನ ಮದುವೆ ನಿಂತು ಹೋಗಬೇಕಿದ್ದ ಮದುವೆ ನಡೆದಿದೆ, ಮದುವೆ ಆದ್ಮೇಲೆ ನೆಮ್ಮದಿ ನೋಡಿದ್ದೇನೋ ಅವ್ವ ಅಂದೆ ಹುಡುಗನ ತಾಯಿಗೆ. ಹೌದು ಗುರುಗಳೇ, ಮಕ್ಕಳ ಜಾತಕದಲ್ಲೇ ಇದೆ ಅದು. ಸುಮ್ಮನೆ ಯೋಚನೆ ಮಾಡಬೇಡ. ನೋಡು, ಅವನ ಅಲಂಕಾರವಿಲ್ಲದೆ ಹೋಗಲ್ಲ. ಈಗ ಹೇಳ್ತೀನಿ ಕೇಳಿ, ಈ ಹುಡುಗಿಗೆ ಅಲಂಕಾರದ ಮೇಲೆ ಅಂತ ಮೋಹವಿಲ್ಲ. ಹೌದು ಗುರುಗಳೇ, ನೋಡಿ ಅದನ್ನೇ ಹುಡುಕೋದು. ಈಕೆಗೆ ಕೊಡುವ ಬುದ್ಧಿ, ಆತನಿಗೆ ಎತ್ತಿಟ್ಟುಕೊಳ್ಳುವ ಬುದ್ಧಿ, ಸ್ವಲ್ಪ ಕಂಜೂಸು, ಲೆಕ್ಕಾಚಾರ, ವ್ಯವಹಾರಸ್ಥ, ಯಾವಾಗ್ಲೂ ವ್ಯವಹಾರ ವ್ಯಾಪಾರ ಅಂತಾನೆ. ಅಯ್ಯೋ ಅದೇ ಗುರುಗಳೇ, ನೋಡಿ ಎಷ್ಟು ಚೆನ್ನಾಗಿದೆ. ತಾಯಿಗೊಂದು ಕಣ್ಣೀರು ನೋವಿರುತ್ತದೆ, ಹುಷಾರು. ಹುಡುಗನ ಜಾತಕದಲ್ಲಿದೆ, ತಾಯಿಗೆ ಅನಾರೋಗ್ಯ ಇದೆ, ತಾಯಿ ನೆಮ್ಮದಿ ನೋಡಿಲ್ಲ, ಇಷ್ಟಪಟ್ಟೇ ಮದುವೆ ಆಗಿರೋದು, ಆದರೂ ಗಂಡನ ವಿಚಾರದಲ್ಲಿ ನೆಮ್ಮದಿ ಇಲ್ಲ. ಅಲ್ಲಿದೆ ವರ್ಗೋತ್ತಮನಾಗಿ ಚಂದ್ರಕೇತು ಕುಳಿತು ಬಿಟ್ಟಿದೆ. ಇದು ನವಾಂಶ ನೋಡ್ಬೇಕಾಗಿರೋದು ಮಕ್ಕಳ ಜಾತಕದಲ್ಲಿ. ಇದು ಕೊಡೋ ಕೈಯಾಗಿದ್ರೆ ಇದು ಹಿಡ್ಕೊಳ್ಳೋ ಕೈ ಇರಬೇಕು, ಇದು ಹಂಚೋ ಕೈಯಾಗಿದ್ರೆ ಇದು ತೆಗೆದಿಟ್ಕೊಳ್ಳೋ ಕೈಯಾಗಿರ್ಬೇಕು, ಇದು ಕೋಪದ ಕೈಯಾಗಿದ್ರೆ ಇದು ತಿಳಿ ಹೇಳೋ ಕೈ ಆಗಿರ್ಬೇಕು. ಇಬ್ರು ಕೋಪಿಷ್ಠರಾಗ್ಬಿಟ್ರೆ ಆಗ ಇಲ್ಲ. ಅದಕ್ಕೋಸ್ಕರವೇ ಜಾತಕ ಪರಾಮರ್ಶೆ. ಅದರಿಂದ ನಮಗೆ ಗುರುಬಲ ಇಲ್ವಾ ಗುರುಗಳೇ? ಅಕಸ್ಮಾತ್ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಚೆನ್ನಾಗಿದ್ದು ಆ ಭಾಗ ಚೆನ್ನಾಗಿದ್ದರೆ, ಅಕಸ್ಮಾತ್ ಭಾಗ್ಯಾಧಿಪತಿ ಚೆನ್ನಾಗಿದ್ದು ಭಾಗ್ಯಸ್ಥಾನ ಚೆನ್ನಾಗಿದ್ದರೆ, ಇಲ್ಲ ಅದನ್ನ ನೋಡ್ತಿರುವಂತ ಒಳ್ಳೆ ಗ್ರಹಗಳಿದ್ದರೆ ಯಾರು ನಿಮ್ಮನ್ನು ತಪ್ಸಕ್ಕಾಗಲ್ಲ. ಭಾಗ್ಯಾಧಿಪತಿ ಅದೃಷ್ಟ ಯೋಗ ಅಂತೀವಲ್ಲ, ಅವನನ್ನು ಹುಡುಕ್ತೇವೆ. ಗುರುವೇ ಒಬ್ಬ ಯೋಗಕಾರಕ ಗ್ರಹ. ನೆನಪಿಟ್ಕೊಳ್ಳಿ, ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಎಲ್ಲಿದ್ರು ಯೋಗ. ಒಬ್ಬ ಭಿಕ್ಷುಕ ಅಂತ ಇಟ್ಕೊಳ್ಳಿ. ನೋಡಿ, ನಾನು ಹೇಳಿದ್ನಲ್ಲ ಆರಂಭದಲ್ಲೇ, ಒಬ್ಬ ರಿಕ್ಷಾವಾಲ ಟಾಂಗವಾಲಂಗ್ ಅದು ಸಿಗುತ್ತೆ ನೋಡಿ, ಅವನಿಗೆ ಯೋಗ ಇತ್ತು. ಪ್ರಾಪ್ತು ಅನ್ನೋದದೇ. ಈತ ಕಾಶಿ ನೋಡ್ಕೊಂಡು ಬಂದವನಿಗೆ ಸಿಗಲಿಲ್ಲ, ನಿತ್ಯ ಶಿವನಿಗೆ ಅಭಿಷೇಕ ಮಾಡುವ ಅರ್ಚಕನಿಗೆ ಸಿಗಲಿಲ್ಲ, ಭಗವಂತನೇ ಬಂದು ಹೋಗ್ಲಿ ಇವನಿಗೆ ಸಿಗ್ಲಿ ಅಂದ್ರೆ ಇವನಿಗೆ ಮಿಸ್ ಆಯ್ತು, ಹೋಗ್ಲಿ ಅವನಿಗೆ ಸಿಗ್ಲಿ ಅಂದ್ರೆ ಅವನಿಗೂ ಮಿಸ್ ಆಯ್ತು. ಪ್ರಾಪ್ತಿ ನಿತ್ಯ ತುಳಿಬೇಕಾದ್ರೆ ಅವನ್ ಸಂಕಟದಿಂದ, ರಿಕ್ಷಾನಲ್ಲಿ ಟಾಂಗನಲ್ಲಿ ನಾವು ಕೂತ್ಕೋತೀವಲ್ವಾ, ಭಾರ ಅಲ್ವಾ, ತುಳಿಬೇಕಲ್ವಾ. ರಾಮ ಅವನಿಗೆ ಗೊತ್ತಿಲ್ಲ ರಾಮನ್ ಶಕ್ತಿ, ಕೃಷ್ಣ ಗೊತ್ತಿಲ್ಲ, ಶಿವ. ಆ
ಅಷ್ಟು ದುಡ್ದು ಬಂದು ಏನೋ ಒಂದಷ್ಟು ದುಡ್ಡು ಪುಡಿಗಾಸು ತಗೊಂಡು ಒಂದಷ್ಟು ಅನ್ನನೋ ಏನೋ ಎಲ್ಲೋ ತಗೊಂಡು ಕೂತ್ಕೊಂಡು ಬಾ ಮೈಕೈ ನೋವು ಶಿವ ಅಂತ ತುತ್ತು ತಿಂತಿದ್ದಾನೆ, ಶಿವ ತೃಪ್ತನಾದ ಅಂತ ಅಂದ್ರೆ ಅವನ ಕಾರ್ಯದಲ್ಲೇ ಶಿವರಾಮ ಕೃಷ್ಣ ಅಂತ ಅನ್ಕೊಂಡು ಕಾಲಕ್ಷೇಪ ಮಾಡ್ತಿದ್ದಾನೆ. ಏನೋ ಕೃಷ್ಣ ಕೊಟ್ಟಷ್ಟು ರಾಮ ನಡೆಸಿದಷ್ಟು ಅಂತ, ಶಿವ ಇಟ್ಟಷ್ಟು ಅಂತ ನೋಡಿ ಕೊಟ್ಟು ಬಿಡ್ತು ಪ್ರಾಪ್ತು. ಅದಕ್ಕೆ ಹೇಳೋದು. ಅದರಿಂದ ಗುರುಗಳೇ ನಮಗ್ ನಡೆದಿಲ್ಲ, ಗುರುಗಳೇ ನಮ್ಗಿದಾಗಿಲ್ಲ, ಆ ರೀತಿ ಭಾವೋದ್ವೇಗಕ್ಕೆ ಒಳಗಾಗಬೇಡಿ. ದಶ, ಭುಕ್ತಿ, ಯೋಗ, ಕರ್ಣ, ಜಾತಕ, ಆ ಒಂದು ಪೂರ್ವ ಪುಣ್ಯ ಸ್ಥಾನ, ಆ ಒಂದು ಯೋಗ ಸ್ಥಾನ, ಯೋಗಾಧಿಪತಿಗಳು, ಗ್ರಹಗಳು ಚೆನ್ನಾಗಿದ್ರೆ ನಿಮ್ಮನ್ನು ತಡೆಯೋರು ಯಾರು ಇಲ್ಲ. ಅದರಿಂದ ಆತಂಕಕ್ಕೆ ಒಳಗಾಗಬೇಡಿ. ಹೌದು, ಗೋಚಾರ ಫಲವೇ ಇದೊಂದು ರೀತಿ ಪ್ಯಾರಾಸಿಟಮಲ್ ತರ, ಮೈಕೈ ನೋವಿದೆ ಒಂದು ಟ್ಯಾಬ್ಲೆಟ್ ಅಂತೀವಿ. ಆದ್ರೆ ಅನಾಲಿಸಿಸ್, ಜಾತಕವೇ ಅನಾಲಿಸಿಸ್ ಮಾಡಿದಾಗ ಅದಕ್ಕಿಂತಲೂ ಬೆಟರ್ ಟ್ಯಾಬ್ಲೆಟ್ ಕೊಡ್ಬೇಕೇನೋ ಇಲ್ಲ ಟ್ಯಾಬ್ಲೆಟೇ ಬೇಕಿಲ್ವೇನೋ, ಈ ರೀತಿಯೂ ಇರುತ್ತೆ ಮಕ್ಕಳೇ. ಅದರಿಂದ ಆತಂಕಕ್ಕೆ ಒಳಗಾಗಬೇಡಿ. ಗುರು ಕೆಟ್ಬಿಟ್ಟಿದ್ದಾನೇನೋ, ಗುರು ತೋರಿಸ್ತಿಲ್ವೇನೋ. ನೋಡಿ ಗುರು ಚೆನ್ನಾಗಿದ್ದು, ಈಗ ನೋಡಿ ಕಟಕ ರಾಶಿಗೆ ಗುರು ಅದ್ಭುತ 11ನೇ ಮನೆ ಇದ್ದು, ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದು, ಚಂದ್ರ ಚೆನ್ನಾಗಿದ್ದು, ಕುಜ ಚೆನ್ನಾಗಿದ್ದು, ಗುರು ಚೆನ್ನಾಗಿದ್ದು, ಯೋಗಕಾರಕರು ಚೆನ್ನಾಗಿದ್ದು, ಇದೇನಾದ್ರೂ ಲಾಭಸ್ಥಾನದಲ್ಲಿ ಬಂದಿರುವ ಗುರು ದಶಾಭುಕ್ತಿಗಳು ಚೆನ್ನಾಗಿದ್ದು, ಸೂರ್ಯ ದಶೆ ಬಂದಿದೆ, ಚಂದ್ರ ದಶೆ ಬಂದಿದೆ, ಕುಜ ದಶೆ ಬಂದಿದೆ, ಗುರು ದಶೆ ಬಂದಿದೆ, ನಡೀತಿದೆ. ಗುರುವು 11ನೇ ಮನೆ, ಮುಟ್ಟಿದ್ದೆಲ್ಲವೂ ಬಂಗಾರ. ಹೇಗೆ ಏನು ಪುಟ್ಟು ವಿರಾಮ ತಗೊಂಡು ಬಂದು ಮಾತಾಡೋಣಂತೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು, ಕರ್ಕಾಟಕ ರಾಶಿಯವರಿಗೆ ಕುಂಭದ್ರೋಣ ಮಳೆ ಇಡೀ ಈ ಒಂದು 12 ರಾಶಿಗಳಲ್ಲಿಯೇ ತುಂಬು ವಿಶೇಷ ಫಲ, 100ಕ್ಕೆ 100 ವಿಶೇಷ ಶುಭ ಫಲ ಕೊಡತಕ್ಕಂಥ ಯೋಗಂ, ಯೋಗ್ಯತಾ, ಸ್ಥಾನಂ, ಗೌರವಂ, ಅಧಿಕಾರಂ, ಪ್ರಣವಂ, ಪ್ರಣವಾತ್ಮಿಕಂ ಎಲ್ಲ ಕೊಡಲಿಕ್ಕೆ ಗುರು ಬಂದು 11ನೇ ಮನೇಲಿ ಬಂದಿದೆ. ನಿಮಗೆ ಭಾಗ್ಯಾಧಿಪತಿ ಆತ. ಅದರಲ್ಲೂ ಸೂರ್ಯ ನಕ್ಷತ್ರ, ಚಂದ್ರ ನಕ್ಷತ್ರ, ಕುಜನ ನಕ್ಷತ್ರ ಅಂದ್ರೆ ಎಲ್ಲ ಮಿಥುನ ನಕ್ಷತ್ರಗಳೇ. ಸೂರ್ಯ ಗಂಡನ ನಕ್ಷತ್ರ, ಯಜಮಾನನ ನಕ್ಷತ್ರ, ಶಿವ ನಕ್ಷತ್ರ, ಅಧಿಕಾರ ನಕ್ಷತ್ರ. ಸೂರ್ಯ ಅಂದ್ರೇನೆ ಅಧಿಕಾರ, ಅಧಿಕಾರ ಪ್ರಾಪ್ತಿರಸ್ತು, ಗೌರವ ಪ್ರಾಪ್ತಿರಸ್ತು. ಗುರು ಅಂದ್ರೇನೆ ಗೌರವ, ಗುರು ಅಂದ್ರೇನೆ ನೆಮ್ಮದಿ, ಗುರು ಅಂದ್ರೇನೆ ಸ್ಥಾನ. ಎಲ್ಲಿದ್ರು ಕರ್ಕೊಂಡು ಬಂದು ಒಂದೊಳ್ಳೆ ಊಟ, ಒಳ್ಳೆ ಬಟ್ಟೆ ಕರೆದು ನೀವು ಬರ್ತಿದ್ರೆ ನಮಸ್ಕಾರ ಅಂತಾರೆ. ಹಣೆಯಲ್ಲಿ ತಿಲಕವಿಲ್ಲದ ಅವ್ರು ಬರೋಲ್ಲ, ತಿಲಕವಿಲ್ಲದಿದ್ದರೂ ತಿಲಕವಿಟ್ಟವರಾಗಿ ಕಾಣಿಸ್ತಾರೆ. ಏನು ತೇಜಸ್ಸಪ್ಪ ಅವರದು, ಏನು ಅವರಾನಪ್ಪ ಅವರದು ಅಂತ ಹೇಳ್ತೀವಲ್ಲ, ಅಂಥದ್ದೊಂದು ಭಾವ ಗುರು. ಅಂತ ಗುರುವೇ 11ನೇ ಮನೆಯಿಂದ ಬಂದು ನಿಮ್ಮ ವಿಕ್ರಮ ಸ್ಥಾನ, ಪರಾಕ್ರಮ ಸ್ಥಾನ ನೋಡ್ತಿದ್ದಾನೆ. ಪರಾಕ್ರಮ ಹೆಚ್ಚುತ್ತೆ. ದೇಶ ವಿದೇಶಗಳಿಗೆ ಸಂಬಂಧಪಟ್ಟಂತ ವ್ಯಾಪಾರ, ವ್ಯವಹಾರ, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಕೆಲಸಗಳು, ಕಾರ್ಯಗಳು, ವ್ಯವಹಾರಗಳು ಇವುಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಸರ್ಕಾರಿ ಮಟ್ಟದ ಸ್ಥಾನ, ದೊರೆ ಮಟ್ಟದ ಅಧಿಕಾರಿ, ಅಧಿಕಾರಿ ಮಟ್ಟದ ದೊರೆಯ ಪಕ್ಕದಲ್ಲಿ ನಿಲ್ಲುವ ಅಧಿಕಾರಿ, ಇಲ್ಲ ಗುರು ಮಟ್ಟದ ಸ್ಥಾನ, ಫೌಂಡೇಶನ್, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್, ಈ ತರದಕ್ಕೆ ಸಂಬಂಧಪಟ್ಟಂತ ವ್ಯವಹಾರಗಳು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಟ್ರಾವೆಲ್ಸು, ಟೂರ್ಸು, ಇದಕ್ಕೆ ಸಂಬಂಧಪಟ್ಟಂಥದ್ದು, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ಇದಕ್ಕೆ ಸಂಬಂಧಪಟ್ಟಂಥದ್ದು, ಜನಗಳಿಗೆ ಸಂಬಂಧಪಟ್ಟಂಥದ್ದು, ಜನಾಕರ್ಷಣೆಗೆ ಸಂಬಂಧಪಟ್ಟಂಥದ್ದು, ರಾಜಕೀಯ. ಚಂದ್ರ ಚೆನ್ನಾಗಿರ್ಬೇಕು ರಾಜಕೀಯಕ್ಕೆ ಬರಬೇಕು ಅಂದ್ರೆ. ಅದಕ್ಕೆ ಕಟಕ ಲಗ್ನ ಅನ್ನೋದು, ಕಟಕ ರಾಶಿ. ನನ್ನ ರಾಮಚಂದ್ರ ಪ್ರಭು ಜನಗಳಿಗೆ ಯಾಕೆ ಅಷ್ಟೊಂದು ಪ್ರೀತಿ ಅಂದ್ರೆ ಕಟಕ ಲಗ್ನ ಭೂದೇವಿ ಲಗ್ನ, ಅಮ್ಮನ ಲಗ್ನ. ಅಮ್ಮ ಬಂದು ಮಕ್ಕಳನ್ನ ಎಲ್ಲರನ್ನ ಒಂದೇ ತರ ನೋಡುತ್ತೆ. ಎಲ್ರೂ ನನ್ ಮಕ್ಕಳು ಅನ್ನುತ್ತೆ. ಸೊ ಕಟಕ ಲಗ್ನದವರು ಜನ್ಮತ ಆ ಥರದ್ದೊಂದು ಜನಾಕರ್ಷಣೆಗೆ ಒಳಗಾಗ್ತಕ್ಕಂಥದ್ದಿರುತ್ತೆ. ಆ ಪ್ರೀತಿ, ಆ ಪ್ರೇಮ, ಅದು ಪುಷ್ಯ ನಕ್ಷತ್ರ ಇರ್ಬೋದು, ಪುನರ್ವಸು ಇರ್ಬೋದು, ಆಶ್ಲೇಷ ಇರ್ಬೋದು. ಜನಗಳ ನಡುವೆ ಇರುವಂತ ಕೆಲಸ ಕಾರ್ಯಗಳಲ್ಲಿ ವಿಶೇಷ ನೀವು ಪಬ್ಲಿಕ್ ಫಿಗರ್, ನಿಮಗೆ ಗೊತ್ತಿಲ್ಲ, ಏನೋ ಒಂದು 4 ಜನಕ್ಕಾದ್ರೂ ಏನಾದ್ರೂ ಒಂದು ಮಾಡ್ತಿರ್ತೀರಿ.
ಕೊಡುವಂಥ ಬುದ್ಧಿ, ಇಡುವಂಥ ಬುದ್ಧಿ, ನೋಡ್ಕೊಳ್ಳುವಂಥ ಬುದ್ಧಿ, ಅಷ್ಟು ವಿಶೇಷ ಮಕ್ಕಳೇ ನೀವು, ಸಾಮಾನ್ಯರಲ್ಲ ನೀವು. ಅಂತ ಒಂದು ಕಟಕ ಲಗ್ನ, ಸೂರ್ಯಪ್ರಭಾವ, ಚಂದ್ರಪ್ರಭಾವ, ಟ್ರಾವೆಲ್ಸು, ಟೂರ್ಸು, ರಾಜಕೀಯ, ಧರ್ಮಗುರುಗಳು, ಧರ್ಮಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯ, ಟ್ರಸ್ಟ್, ದೇವಸ್ಥಾನ, ಆಚಾರ್ಯ, ಪುರೋಹಿತ, ಶುಕ್ರನ್ ಮನೇಲಿ ಗುರು, ಜ್ಯೋತಿಷ್ಯ, ವೇದ, ಶಾಸ್ತ್ರ, ಆಗಮ, ಯಜ್ಞ, ಯಾಗ, ಪೂಜೆ, ಪುನಸ್ಕಾರ, ದೊಡ್ಡ ದೊಡ್ಡ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಜಡ್ಜಸ್ಸು, ಲಾಯರು, ಡಾಕ್ಟರ್ಸು, ಪ್ರೊಫೆಸರ್ಸು, ಲೆಕ್ಚರರ್ಸು, PhD ಮಟ್ಟದ ವಿದ್ಯೆ, ಪರದೇಶದ ವಿದ್ಯೆ, ಪರದೇಶದಲ್ಲಿ ಹೋಗಿ ಕೆಲಸ ಕಾರ್ಯ ಮಾಡಬೇಕು ಅನ್ನತಕ್ಕಂಥದ್ದು, ಶುಕ್ರನ್ ಮನೆಯಲ್ಲಿ ಗುರು ಬಂದಿರತಕ್ಕಂಥದ್ದು, ಚಂದ್ರ ದೀರ್ಘ ಪ್ರಯಾಣ, ದೂರದ ಪ್ರಯಾಣ, ವಿಶೇಷ ವಿದ್ಯೆ, ವಿಶೇಷ ಕೆಲಸ. ಮೊನ್ನೆ 2000 ಇಸ್ವಿಯ ಒಂದು ಮಗು ಒಂದು ಯೂನಿವರ್ಸಿಟಿಯಿಂದ ಬಂದಿದೆ. ನೀವು ಹೇಳಿದ್ರಿ ಗುರುಗಳೇ, ದೂರದ ಓದು ದೂರದ ಬದುಕು ಅನ್ನೋದು ಬಂದಿದೆ, ಈಗ ಏನ್ ಮಾಡೋದು ಅಂತ. ಪುಟ್ಟ ತುಲಾ ಲಗ್ನ ಅಷ್ಟಮದಲ್ಲಿ ಗುರುವೇ, ಆದರೆ ಚಂದ್ರನಿಂದ ಲಾಭದಲ್ಲಿ ಗುರುವೇ. ಸೊ ಈ ಸ್ಥಿತ್ಯಂತರ, ಅದರಲ್ಲೂ ಗುರು ದಶೆಯಲ್ಲಿ ಕೇತು ಬೇರೆ, ಹೋಗ್ಲೇಬೇಕು. ಬಟ್ ಅಲ್ಲೊಂದು ಗಡಿಬಿಡಿ ಟೆನ್ಷನ್ ಇದೆ. ದುಡ್ಡಿನ ವ್ಯವಸ್ಥೆ ಆಯ್ತಾ ಮಗು? ಯಾಕಂದ್ರೆ ಅಷ್ಟಮದಲ್ಲಿ ಗುರು ಕರ್ಕೊಂಡು ಹೋಗ್ಬೇಕು, ಬಟ್ ಅಲ್ಲೊಂದು ಸಾಲ ಇಲ್ಲ, ಕಮಿಟ್ಮೆಂಟ್ ಇಲ್ಲ, ಏನಾದ್ರೂ ಒಂದು ಗಡಿಬಿಡಿಯಲ್ಲಿ ದುಡ್ಡು ವ್ಯವಸ್ಥೆ ಮಾಡಬೇಕು. ಇಲ್ಲ ಗುರುಗಳೇ, ಲೋನ್ಗೆ ಟ್ರೈ ಮಾಡ್ತಿದ್ವಿ. ಹಾಗಾದ್ರೆ ಬೇಡ ಮಗು, ಲೋನ್ಗೆ ಟ್ರೈ ಮಾಡಬೇಡಿ, ಬೇರೆ ವ್ಯವಸ್ಥೆ ಇದೆಯಾ, ಹೋಗ್ಲೇಬೇಕು ಅನ್ನೋದಿದೆ, ಈ ಸಾಲ ಆದ್ರೆ ಹೋಗ್ಬೇಡ ಅಂತ. ತಾಯಿ ಮಗಳು ಒದ್ದಾಡ್ತಿದ್ರು. ಕೇಳಿದೆ, ಏನಾದ್ರೂ ಜಾಗ ಇದೆ ಅಂತ. 3 ಸೈಟ್ ಇದೆ ಗುರುಗಳೇ, ಒಂದೊಂದು ಸೈಟು ಕೋಟಿಗೆ ಹೋಗುತ್ತೆ, ಅದ್ಭುತ, ಒಂದ್ ಮಾರಿ ಕಳಿಸಿ ಅವಳಿಗೆ ಅದೇ ಇಷ್ಟ ಅಂದೆ. ತಂದೆ ತಾಯಿ ಸಿದ್ಧರಾಗ್ಬಿಟ್ಟಿದ್ರು, ಆಕೆನೂ ಅದನ್ನೇ ಹೇಳ್ಬಿಟ್ಟಿದ್ದಾಳೆ, ತಾಯಿ ಜೀವ ಹೆಂಗೂ ನನ್ನ ಮದುವೆಗೆ ಈ ಥರದ್ದು ಖರ್ಚು ಮಾಡ್ತೀರಿ, ನಾನು ಓದಕ್ಕೆ ಖರ್ಚು ಮಾಡ್ಬಿಡಿ, ನಾನು ಮಾಡ್ಕೊಂಡು ಬರ್ತೇನೆ MS. ಆಲ್ರೆಡಿ ಒಳ್ಳೆ ಕೆಲಸದಲ್ಲಿ ಇದ್ದಾಳೆ ನನ್ನ ಮಗಳು, ಬ್ಯೂಟಿಫುಲ್ ವೃಷಭಸ್ಥ ಗುರು ಜನ್ಮತ, ಇಯರ್ 2000, ಗುರು ದಶೆಯೇ. ತಮಾಷೆ ನೋಡಿ, ಚಂದ್ರನಿಗೆ 11ನೇ ಮನೆ ಬೇರೆ, ಕೊಡ್ಲೇಬೇಕು. ಅಲ್ಲೊಂದು ಇಕ್ಕಟ್ಟು ಮಾರ್ಬೋದಾ ಗುರುಗಳು? ಅರೆ ಮಾರಿ, ಆಕೆಗೆ ಆ ಟ್ಯಾಲೆಂಟ್ ಇದೆ, ಶಕ್ತಿ ಇದೆ, ಮಾಡ್ಕೊಂಡು ಬರ್ಲಿ, ಕರ್ಕೊಂಡು ಹೋಗ್ಲೇಬೇಕು, ಆಗುವುದು. ಗುರು ಬೇರೆ ಚಂದ್ರನ ನಕ್ಷತ್ರ, ದಶಮಾಧಿಪತಿಯ ನಕ್ಷತ್ರದಲ್ಲಿ ಕೂತ್ಬಿಟ್ಟಿದ್ದಾನೆ, ರೋಹಿಣಿ ನಕ್ಷತ್ರ. ಈಸ್ ಮೂವಿಂಗ್, ನಾಳೆ ಇಲ್ಲ ನಾಳಿದ್ದು 1ನೇ ತಾರೀಕು ಮಧ್ಯಾಹ್ನ ಕರ್ಕೊಂಡು ಹೋಗ್ಲೇಬೇಕು. ನೋಡಿ ಆಲ್ರೆಡಿ ಲಾಕ್. ಗ್ರಹಗಳು ತಮ್ಮ ಕೆಲಸ ಮಾಡುತ್ತವೆ. ಸೊ ಕರ್ಕಾಟಕ ರಾಶಿಗೆ ಅಂಥದ್ದೊಂದು ಪುಷ್ಕಳಸ್ಥ ಭೋಜನ, ಗೌರವ, ಸನ್ಮಾನ. ಅದರಲ್ಲೂ ಕುಜನ್ ನಕ್ಷತ್ರಕ್ಕೆ ಬಂದಾಗ ಗುರು ಬಂದು ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಕನ್ಸ್ಟ್ರಕ್ಷನ್ನು, 1-2 ಅದಕ್ಕೆ ಸಂಬಂಧಪಟ್ಟಂಥದ್ದು ಏನಿರ್ಬೋದು. ರಕ್ಷಣಾ ಇಲಾಖೆಯಲ್ಲಿದ್ದೀರಾ, ಪೊಲೀಸ್ ಇಲಾಖೆಯಲ್ಲಿದ್ದೀರಾ, ಡಿಫೆನ್ಸ್ ಇಲಾಖೆಯಲ್ಲಿದ್ದೀರಾ, ಗ್ಯಾರಂಟಿ ಒಂದು ಪ್ರಮೋಷನ್, ಒಂದೇನು ಡಬಲ್ ಪ್ರಮೋಷನ್ ಬರುತ್ತೆ. ಒಳ್ಳೆ ಒಂದು ಸ್ಥಾನ, ಗೌರವ ಕರೆದು ಕೊಡ್ತಕ್ಕಂಥ ಒಂದು ಯೋಗ್ಯತಾಂ ಸಿಗತಕ್ಕಂಥದ್ದು ಕರ್ಕಾಟಕ ರಾಶಿಯವರೆಗೆ ಅದ್ಭುತ. ಆದರೆ ಒಂದು ಸಣ್ಣ ಪರಿಹಾರ ಹೇಳ್ತಾನೆ, ಒಂದು ಸಣ್ಣ ಇಕ್ಕಟ್ಟಿದೆ, ಸಣ್ಣ ಇಕ್ಕಟ್ಟು. ಒಂದು ಪುಟ್ಟು ವಿರಾಮ ತಗೊಂಡು ಬಂದು ಹೇಳ್ತೇನೆ ಏನದು ಅಂತ. ಅದಕ್ಕೊಂದು ಸಣ್ಣ ಪರಿಹಾರ ಮಾಡಿಕೊಂಡ್ರೆ ಆಯ್ತು. ನಮಾಮಿ ಶಂಕರ, ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಅಷ್ಟಮದಲ್ಲಿ ಶನಿ ಇದ್ದಾನೆ ಮಕ್ಕಳೇ, ಅದರಿಂದ ಒಂದು ಕೆಲಸ ಮಾಡಿ. ಕೆಲಸಗಳು ಈ ಥರ ಏನೋ ನಿಧಾನ ಮಾಡಿದಾಗೆ ಯಾರೋ ದುಷ್ಟು ವ್ಯಕ್ತಿಗಳು ಬರ್ತಾರೆ, ಸಾಹೇಬರು ಓಕೆ ಅಂದಿದ್ದಾರೆ, ನಿಮ್ಮ ಕೆಲಸ ನೋಡಿ ಒಂದು ಸ್ವಲ್ಪ ಏನಾದರೂ ಹಿಂಗೆ. ಖಂಡಿತ ಸಾಹೇಬರು ಕೇಳಿರಲ್ಲ, ಅದರಿಂದ ಮಾಡೋ ಕೆಲ್ಸಕ್ಕೆ ನೇರವಾಗಿ ಹೋಗಿ ಮಾತಾಡಿ. ಯಾರೋ ಇನ್ಕಮ್ ಟ್ಯಾಕ್ಸಿಂದ ನೋಟಿಸು, ಸೀದಾ ಹೋಗಿ ಸೀದಾ ನೇರವಾಗಿ ಹೋಗಿ ಕೂತ್ಕೊಳ್ಳಿ, ಅಲ್ಲಿ ಮಾತಾಡಿ, ಖಂಡಿತ ನಿಮ್ಮ ಕಾರ್ಯ ಆಗುತ್ತೆ. ಯಾರೋ ಬುರುಡೆ ಬಿಡ್ತಾರೆ, ಇನ್ನೊಂದು ಬಿಡ್ತಾರೆ, ನೋಡಿ ಸರ್ ಲೋನ್ಗೆ ಅಪ್ಲೈ ಮಾಡಿದಿರಿ ನೋಡಿ, ಅದು ಇದು. ನೇರ ಬ್ಯಾಂಕ್ಗೆ ಹೋಗಿ ಮಾತಾಡಿ. ಮನ್ನಾ ಮಾಡಬೇಕು, ನೇರ ಬ್ಯಾಂಕ್ಗೆ ಹೋಗಿ ಮಾತಾಡಿ, ನೇರವಾಗಿ ಹೋಗಿ. ಅಷ್ಟಮಸ್ತ ಶನಿ ಈ ಥರದ್ದು ತರಲೆ ಕೆಲಸದವರು ಇಲ್ಲ ಒಂಥರ ಮಧ್ಯವರ್ತಿಗಳು ಯಾರೋ ಒಂದು ತಲೆ ಕೆಡಿಸ್ತಾರೆ, ಮಾಡ್ತಾರೆ. ಸ್ವಲ್ಪ ವಿಳಂಬ ಆಗುತ್ತೆ, ನಿಮ್ಮಿಂದ ಸ್ವಲ್ಪ ಸೋಮಾರಿತನ ಜಾಸ್ತಿ ಆಗುತ್ತೆ, ಹುಷಾರು.
ಅದಕ್ಕೊಂದು ಪರಿಹಾರ ಹೇಳ್ತಾನೆ. ಪ್ರತಿ ಶನಿವಾರ ಒಂದು ವಿಶೇಷ ಹಬ್ಬದ ಅಡುಗೆ ಮಾಡಿ. ನಿಮ್ಮ ಶಕ್ತಿ ಒಂದು 5 ಜನಕ್ಕೆ 10 ಜನಕ್ಕೆ ಎಷ್ಟಾಗುತ್ತೋ, ಒಂದು 3 ಥರದ ಅನ್ನ, ಒಂದು ಹೋಳಿಗೆ, ಒಂದು ವಡೆ, ಒಂದು ಪಾಯಸ, ಒಂದು ಹಪ್ಪಳ, ಒಂದು ಕೂಟು, ಒಂದು ಪಲ್ಯ, ಒಂದು ಮೊಸರನ್ನ, ಒಂದು ಪಲಾವನ್ನ, ಈ ಥರ ಏನೇನೋ ಮಾಡ್ತೀರಾ ಹಬ್ಬದ ಅಡುಗೆ. ಹೋಳಿಗೆ ಇರಬೇಕು, ಇಲ್ಲ ಒಂದು ಹಾಲು ಪೂರಿ ಮಾಡಿ ಒಂದು ಕಜ್ಜಾಯ ಮಾಡಿ, ಏನಾದರೂ ಒಂದು ಸಿಹಿ ಭಕ್ಷ್ಯ ಇರಬೇಕು. ಹಬ್ಬದ ಊಟವೆಂದರೆ ಹಬ್ಬದ ಅಡುಗೆ, ದೇವರ ಅಡುಗೆ ಅನ್ನತಕ್ಕಂಥದ್ದು. ಒಂದು ಸಣ್ಣ ತುಪ್ಪ ಹಾಕಿ ಮಾಡ್ಕೊಳ್ಳಿ, ನೈವೇದ್ಯಕ್ಕಿಟ್ಟು ಪ್ರಾರ್ಥನೆ ಮಾಡಿಬಿಟ್ಟು ಮಧ್ಯಾಹ್ನ 12-12:30 ಶನಿವಾರ ಪ್ಯಾಕ್ ಮಾಡಿಕೊಂಡು ಯಾರಾದರೂ ಈ ಸೆಕ್ಯೂರಿಟಿ ಗಾರ್ಡ್ಗಳು, ವಾಚ್ಮೆನ್ಗಳು, ಶನಿ ಅಲ್ಲಿರ್ತಾನೆ, ಈ ರಸ್ತೆ ಕ್ಲೀನ್ ಮಾಡ್ತಕ್ಕಂಥವರು, ತೀರಾ ಕಾರ್ಮಿಕರು, ಮನೆ ಕಟ್ತಿರ್ತಕ್ಕಂಥ ಕಾರ್ಮಿಕರು, ಈ ಥರದನ್ನ ಹುಡ್ಕೊಂಡು ಹೋಗಿ. ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಟೀಚರ್ಸು, ಇಲ್ಲ ಕ್ಲೀನ್ ಮಾಡ್ತಕ್ಕಂಥವ್ರು ಇರ್ತಾರೆ, ಆಯಾ ಕೆಲಸದವ್ರು ಇರ್ತಾರೆ, ಆಯ್ತು, ಹೋಗಿ ಹುಡ್ಕೊಂಡು ಹೊಟ್ಟು ಒಂದು 5 ಜನ, ಒಂದು 8 ಜನ, ಒಂದು 11 ಜನ, ನಿಮ್ಮ ಶಕ್ತಿ ಬಾಳೆ ಎಲೆ ಹಾಕಿ ನೀಟಾಗಿ ಊಟ ಇಟ್ಟು ಬಡಿಸಿ ಬನ್ನಿ. ಉಡಬಡಿಸಿ ಅವ್ರು ತಿನ್ಲಿ, ಒಳ್ಳೆ ಮಜ್ಜಿಗೆ ಕೊಡಿ ಬಿಸಿಲುಗಾಲ. ನೀವೊಂದು ಮಾಡಿ. ಇದು ಪ್ರತಿ ತಿಂಗಳು ಶನಿವಾರ ಒಂದು ಶನಿವಾರವಾದರೂ ಮಾಡ್ಕೊಳ್ಳಿ. ತುಂಬ ಅದ್ಭುತ ಆಗತಕ್ಕಂಥದ್ದಾಗುತ್ತೆ. ಒಂದು ಆಯಿತು ಅಂದರೆ ಒಂದು ಕೇತು ಯಂತ್ರ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಿ. ಒಂದು ಸಣ್ಣ ಪುಟ್ಟ ದುಡ್ಡು ಕಳ್ಕೊಳ್ಳೋದು, ಮಿಸ್ಪ್ಲೇಸ್ ಮಾಡ್ಕೊಳ್ಳೋದು, ಇವು ಆಗುತ್ತೆ. ಆಗಬಾರದು. ಚಿಲ್ಲರೆ ಸಮಸ್ಯೆಗೆ ದೊಡ್ಡ ಬಂದ ಕಳ್ಕೋಬಾರ್ದಲ್ವಾ. ಎಲ್ಲಿ ದುಡ್ಡು ಇಡ್ತೀವೋ ಅಲ್ಲೊಂದು ಗಣಪತಿ ಯಂತ್ರ ಇಲ್ಲ ಕೇತು ಯಂತ್ರ ಅಲ್ಲೊಂದು ಇಟ್ಬಿಡಿ. ಒಂದು ಸಣ್ಣ ಒಂದು ಡಬ್ಬಿ ಎಲ್ಲ ಪೌಚಲ್ಲೋ ಅಲ್ಲಿ ಇಟ್ಬಿಡಿ, ಅದು ಸಾಕು ಅಂತ ಹೇಳ್ತಾ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ವಿಶೇಷವಾಗಿ ತಾರಾಬಲ ನೋಡೋಣ ಮಕ್ಕಳೇ. ಮುಖ್ಯವಾಗಿ ಇವತ್ತಿನ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ, ಭರಣಿ, ಕೃತ್ತಿಕ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರ, ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರಕ್ಕೆ ವಿಶೇಷವಾದಂಥ ತಾರಾಬಲ ಇರತಕ್ಕಂಥ ಒಂದು ದಿನ. ಇನ್ನು ಮೇಷರಾಶಿ, ಚಂದ್ರ ಭಾಗ್ಯದಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿದ್ದು ಸೂರ್ಯ ನಿಮ್ಮನಲ್ಲೇ ಇರೋದ್ರಿಂದ ಭಾಗ್ಯೋದಯ. ಸ್ವಂತ ಕೆಲಸ, ಸ್ವಂತ ಬಿಸ್ನೆಸ್ಸು, ಸ್ವಂತ ಕಾರ್ಯ, ಈ ಥರದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಕೆಲಸ, ಒಂದು ಹೂವು, ಹಣ್ಣು, ತರಕಾರಿ, ಒಂದು ಸಣ್ಣ ಡ್ರೈವರು, ಗಾಡಿ, ಹಾಗಂದ್ರೆ ಶುಕ್ರ ಕುಜ ಪಕ್ಕದಲ್ಲಿದ್ದಾನೆ, ಗಾಡಿ, ದೊಡ್ಡ ದೊಡ್ಡ ಟ್ರಕ್ಗಳು ಸ್ವಲ್ಪ ಒದ್ದಾಟ ಮಾಡಿಸ್ತಕ್ಕಂಥದ್ದಾಗುತ್ತೆ. ಸಣ್ಣ ಪುಟ್ಟ ಗಾಡಿ ಡ್ರೈವರ್ ಆಗಿದ್ದೀರಿ, ತರಕಾರಿ, ಹಣ್ಣು, ಹೂವು, ಅಲಂಕಾರ, ಒಪ್ಪ, ಹೂರಣ, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವೃಷಭ ರಾಶಿ, ಸೂರ್ಯ 12ನೇ ಮನೆ ಸುಡುತ್ತಾನೆ. ಯಾವುದಾದ್ರೂ ಟ್ಯಾಕ್ಸು, ಪೆನಾಲ್ಟಿ, ಗಾಡಿ ಎತ್ಕೊಂಡು ಹೋಗ್ತಿದ್ದೀರಲ್ವಾ, ಲೈಸೆನ್ಸು, ಎಮಿಷನ್ ಟೆಸ್ಟು, ಇನ್ಶೂರೆನ್ಸು, ಈ ರೀತಿ ದಿನನಿತ್ಯ ನಾವು ಸರ್ಕಾರದ ಒಂದು ಭಾಗ. ನಾವೇ ಸರ್ಕಾರ, ನೆನ್ಪಿಟ್ಕೊಳ್ಳಿ. ಸರ್ಕಾರವನ್ನೇ ಎಲ್ಲ ದೂಷಿಸೋದಲ್ಲ. ಎದ್ದು ಬಂದು ಓಟೇ ಹಾಕಿಲ್ಲ, ಮಾತಾಡೋದು ಮಾತ್ರ ನಾವು ಇದು. ಸರಿಯಾಗಿ ಟ್ಯಾಕ್ಸ್ ಕಟ್ಟಿಲ್ಲ, ಸರಿಯಾಗಿ ರೂಲ್ಸ್ ಫಾಲೋ ಮಾಡಿಲ್ಲ, ರೋಡಲ್ಲಿ ಹೋಗ್ತಿವಿ ತುಬುಕ್ಕಂತ ಹೋಗಿರ್ತೀವಿ, ತಿಂತಿರೋದು ಡಬ್ಬಿ ಎತ್ತಿ ಬಿಸಾಕ್ತೀವಿ, ಬಾಟ್ಲ್ ಎತ್ತಿ ಬಿಸಾಕ್ತೀವಿ. ನೀವು ಯಾವತ್ತಾದ್ರೂ ಬಂದಾಗ ನನ್ನ ಗಾಡಿ ತೆಗೆದು ನೋಡಿ, ಅಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಇದೆ, ಹಾಕ್ತಾ ಇರ್ತಾನೆ. ಆ ಬಿಸ್ಕೆಟ್ ಕವರ್ಗಳನ್ನೆಲ್ಲ ಅದರಲ್ಲಿ ಹಾಕಿಟ್ಟಿರ್ತಾನೆ. ನೀರಿನ ಬಾಟಲ್ ಸಮೇತ ಇಟ್ಕೊಳ್ಳೋಕೆ ಒಂದು ಬಾಕ್ಸ್ ಇಟ್ಕೊಂಡು ಖಾಲಿ ಆಗಿರೋದು ನೋಡಿ ಸರಿಯಾದ ಜಾಗದಲ್ಲೇ ಹಾಕ್ಲಿಕ್ಕೆ. ಎಲ್ಲಂದ್ರೆ ಅಲ್ಲಿ ಬಿಸಾಕೋದು, ಪಾನ್ ಒಗಿಯೋದು, ತಿಂದಿದ್ದ ಪೇಪರ್ ಅಲ್ಲೇ ರೋಡಲ್ಲೇ ತಿಂದು ಬಿಸಾಕೋದು, ಇಷ್ಟಿಷ್ಟು ಚಿಕ್ಕ ಚಿಕ್ಕದ್ದೇ ನಾವು ಸರಿಯಾಗಿ ನೆಡ್ಸ್ಕೊಂಡ್ರೆ ನಾವು ಸರ್ಕಾರ ದೋಷೋದು. ಇವನು ಯಾರು, ಇವನೇನ್ ಮಾಡ್ದ, ನಾವೇ ಕರೆಕ್ಟ್ ಇಲ್ಲ. ಇನ್ನು ಆರಿಸೋವಾಗ ಸರಿಯಾದ ವ್ಯಕ್ತಿನೆಲ್ಲ ಆರಿಸ್ತೀವಿ. ಅವ್ರ ಬೊಗಳೆ ಮಾತಿಗೆ ಇನ್ನೊಂದಕ್ಕೆ ನೋಡಿ ತುಂಬಾ ದೊಡ್ಡದಾಗಿ ಬರ್ತಿದೆ, ಆನಂದಕರವಾಗಿದೆ. ಹಿಂಗಾಗುತ್ತೆ ಅಷ್ಟೇ. ಯಾಕಂದ್ರೆ ನಾವು ಹೃದಯ ಮನಸ್ಸು ಎಲ್ಲ ಮುಚ್ಕೊಂಡು, ಬುದ್ಧಿ ಮುಚ್ಕೊಂಡು ಮಾಡಿದಂಥ ಎಡವಟ್ಟು ಕೆಲಸ ಜಾತಿ ಹೆಸರಲ್ಲಿ. ಹೌದು, ಜಾತಿ ಹೆಸರು
ನಮ್ಮವನ್ ಕಣೋ, ನಮ್ಮ ಜಾತಿಯವನ್ ಕಣೋ, ನಮ್ಮ ಧರ್ಮದವನು, ಅವನು ನಮ್ಮ ಜಾತಿ ಇರ್ಬೋದು, ಬೇರೆ ಜಾತಿ ಇರ್ಬೋದು, ಕೆಲಸಗಾರನ ಅಂತ ನೋಡ್ಲೇ ಇಲ್ಲ, ವ್ಯಕ್ತಿಯನ್ನ ನೋಡ್ಲೇ ಇಲ್ಲ, ವ್ಯಕ್ತಿತ್ವ ನೋಡ್ಲೇ ಇಲ್ಲ. ವ್ಯಕ್ತಿನ ನೋಡ್ಬಿಟ್ವಿ, ಕಾಂದ ನೋಡ್ಬಿಟ್ವಿ, ಜಾತಿ ನೋಡ್ಬಿಟ್ವಿ, ಧರ್ಮ ನೋಡ್ಬಿಟ್ವಿ, ಬೇರೆ ಏನೇನೋ ದುಡ್ಡಿಗೆ ನೋಡ್ಬಿಟ್ವಿ, ಬಿರಿಯಾನಿ ಪ್ಯಾಕೆಟ್ಗೆ ನೋಡ್ಬಿಟ್ವಿ. ಅನುಭವಿಸಿ ಬಾ. ರಾಜ್ಯದ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಇನ್ನು ನಾವು ಜೀವನದಲ್ಲಿ ಯಾರನ್ನ ನಂಬಬೇಕು ಅಂತ ಇನ್ನು ನಿರ್ಧಾರ ಮಾಡ್ಕೊಳ್ಳಿ. ಅದೇ ಇವರೊಬ್ಬರದ್ದು ಕಥೆಗಳಿಲ್ಲ, ಎಲ್ಲಾರ್ದು ಇದೆ ಕಥೆಗಳು, ತುಂಬಾ ಜನದ್ದು. ವಿಪರೀತ ಅಧಿಕಾರ ಮೋಹ. ಅದಕ್ಕೆ ಹೇಳೋದು, ಮನೆತನಗಳಿಗೆ ಓಟ್ ಹಾಕ್ಬೇಡಿ ಮಕ್ಕಳೇ. ಬರೀ ಮನೆತನ, ಅವನ ನಂತರ ಅವರು, ಇವ್ರ ನಂತರ ಇದೇ ಆಗೋದು. ಗಂಡ ಬಿಟ್ರೆ ಹೆಂಡ್ತಿ. ಈಗ ನೋಡಿ ಡೆಲ್ಲಿನಲ್ಲಿ, ಈಗ ನೋಡಿ ಜಾರ್ಖಂಡಲ್ಲಿ, ಅಲ್ಲಾಗಿದಂತ ಒಂದು UP ಅಲ್ಲಿ ನೋಡಿ, ಬಿಹಾರಲ್ಲಿ ನೋಡಿ, ಕಾಶ್ಮೀರಲ್ಲಿ ನೋಡಿ, ಜಮ್ಮುನಲ್ಲಿ ನೋಡಿ, ಅಲ್ಲಾಗ್ತಿರೋ ತೆಲಂಗಾಣದಲ್ಲಿ ಆದಂಥದ್ದು ನೋಡಿ, ಆಂಧ್ರನಲ್ಲಿ ನೋಡಿ, ನಮ್ಮ ತಮಿಳ್ನಾಡಲ್ಲಿ ನೋಡಿ, ಎಲ್ಲ ಮನೆತನಗಳೇ. ಹೊರಗಡೆ ಬಂದ್ಬಿಟ್ರೆ ಏನು ಪಕ್ಕದಲ್ಲಿ ಕುಳಿತಿರೋವನು ಸ್ಟೇಟ್ ಹೆಡ್ ಸಾಮಾನ್ಯದವನು ಅನ್ಕೋಬೇಡಿ. ಡೆಲ್ಲಿಯಲ್ಲೇ ಮಾಡಿದ್ದಾನೆ ಆ ಪುಣ್ಯಾತ್ಮ, ಆಗಿನ ಕಾಲಕ್ಕೆ ಮಾಡಿದ್ದಾನೆ ಪುಣ್ಯಾತ್ಮ. ಎಲ್ಲ ಅಧಿಕಾರದ ದರ್ಪ, ನೆನಪಿಟ್ಟುಕೊಳ್ಳಿ. ವಿಪರೀತ ಅಧಿಕಾರ ಬಂದ್ರೆ ಹೀಗೆ. ಅದಕ್ಕೆ ಹೇಳೋದು, ಸರಿಯಾದ ವಿರೋಧ ಪಕ್ಷನೂ ಇಡಬೇಕು ಅಂತ. ನಿಮ್ಗೆ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ. ಜಾತಿನೋ ಇನ್ನೊಂದು, ನಮ್ಮವನು, ವೋಚರು, ಗಿಫ್ಟ್ ವೋಚರು, ಚೊಂಬು, ತಟ್ಟೆ, ಲೋಟ, ಮಿಕ್ಸಿ, ಗ್ರೈಂಡ್ರು, ಈ ಥರದಕ್ಕೆಲ್ಲ ಒಳಗಾಗಿ ನಿಲ್ಸಿದ್ರೆ ಹಿಂಗೆ ಆಗೋದು. ಅವ್ರು ಎಷ್ಟು ಉದ್ಧಾರಕ ಆಗಿದ್ದಾರೆ ನೋಡಿ, ನಮ್ಮನ್ನು ಎಷ್ಟು ಉದ್ಧಾರಕ ಮಾಡಿದ್ದಾರೆ ನೋಡಿ. ಹೇಳಬಾರ್ದಷ್ಟೆ. ಇದೆ ವೃಷಭಂ ಜಾಗೃತಂ. ಇನ್ನು ಮಿಥುನ ರಾಶಿ ವಿಶೇಷವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಒಂದು ಚಂದ್ರ ಅದ್ಭುತವಾಗಿರ್ತಕ್ಕಂಥದ್ದು ಚೆನ್ನಾಗಿದೆ. ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ಸು, ಸ್ವಂತ ವ್ಯವಹಾರ, ಸ್ವಂತ ಉದ್ಯೋಗ, ಈ ಥರದಲ್ಲಿ ಇರ್ತಕ್ಕಂಥವರಿಗೆ, ಅದರಲ್ಲೂ ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಸರ್ವಿಸಿಂಗು, ಮೇಂಟೆನೆನ್ಸು, ಅದ್ಭುತ ಪ್ರಗತಿ ಆಗತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ ವಿಜಯೋತ್ಸವ. ಯಾವ ಕೆಲಸ ಕಾರ್ಯ ಮಾಡಿದರೂ ವಿಜಯವೇ, ಧೈರ್ಯವಾಗಿ ಮುನ್ನುಗ್ಗಿ. ಸಿಂಹ ರಾಶಿ ಸ್ವಲ್ಪ ವಿಪರೀತ ಅಧಿಕಾರದ ಅಮಲು, ಸೂರ್ಯ ಉಚ್ಚಂಗತ, ಚಂದ್ರಬೇರ ಪೂರ್ವ ಪುಣ್ಯಸ್ಥಾನ. ಆಡ್ಬಿಡ್ತೀರಿ. ಬಲ ಜಾಸ್ತಿ ಇದ್ದಾಗ ನಾವು ಮಾಡಿದ್ದೇ ಸರಿ, ನಾವು ಇಟ್ಟಿದ್ದೇ ಸರಿ, ನಾವು ಹೇಳಿದ್ದೇ ಸರಿ, ನಮಗೂ ಬಲ ಇಳಿಯುತ್ತಪ್ಪ. ಎಲ್ಲರಿಗೂ. ನನಗೂ ವಯಸ್ಸಾಗುತ್ತೆ ಒಂದು ದಿನ, ನಾನು ನನ್ನ ಮಗನಿಗೆ ಉತ್ತರ ಕೊಡ್ಬೇಕು. ಇವತ್ತು ನಾನು ನನ್ನ ತಂದೆ ಹತ್ರ ಮಾತಾಡ್ಬೇಕಾದ್ರೆ, ಹಾಪ, ಸರಿಪ್ಪ, ಆಯ್ತುಪ್ಪ, ಅದ್ ಮಾತಾಡಿ ನೋಡಿ. ವಾದ ಮಾಡಬೇಡಿ, ಅಲ್ಲಿ ಸುಮ್ಮನೆ ಇದ್ಬಿಡಿ. ಏನೋ ಮಾತಾಡಿದಾಗ, ಇಲ್ಲಪ್ಪ ಹಿಂಗ್ ನಾನು ಅಂದ್ಕೊಂಡೆ, ನಿಮ್ಗೆ ತಂದೆ ವಯಸ್ಸಾಗಿದೆ, ಸರಿಯಾಗಿ ಕಿವಿ ಕೇಳಿಸ್ತಿಲ್ಲ, ಅವ್ರೇನೋ ಅಪಾರ್ಥ. ಅಪ್ಪ ದೊಡ್ಡಪ್ಪ 1.5 ಗಂಟೆ ಸ್ನಾನ ಮಾಡ್ಕೊಂತಪ್ಪ. ನಾನು ಸುಮ್ಮನೆ ಹಾಗೆ ಕೇಳಿದೆ, ಅಪ್ಪಾಜಿ ಎಷ್ಟೊತ್ತಾಯ್ತು ಸ್ನಾನಕ್ಕೆ ಹೋಗಿ ಅಂತ. ಆಗ್ತಾನೆ ಬಂದ್ರು, ಅರ್ಧ ಗಂಟೆ ಆಯ್ತು ಅಂತ. ಸರಿ, ಮೆತ್ತಗಾಗ್ಬಿಟ್ಟಿದೆ, ಕುತ್ಕೊಂಡು ನಿಧಾನವಾಗಿ ಉಜ್ಕೊಂಡು, ಯಾರನ್ನೂ ಬಿಟ್ಕೊಳ್ಳಲ್ಲ. ನಾಚಿಕೆ ಸ್ವಭಾವ ನಮ್ಮ ಅಪ್ಪಾಜಿ. ಯಾವಾಗ್ಲೂ ಒಂದ್ಸಲ ನಮ್ಮನ್ನು ಕರೆಯುತ್ತೆ ಬೆನ್ನು ಚೂಸ್ಕೊಳ್ಳಕ್ಕೆ. ಉಜ್ಲೇನಪ್ಪ ಅಂದ್ರೆ ಬೇಡ, ಭಾರಿ ಒಂಥರ ಬಿಗುಮಾನದ ವ್ಯಕ್ತಿ. ನಮ್ ದೊಡ್ಡಪ್ಪನ್ಗೆ ಹಂಗೆಲ್ಲ. ಮನೇಲಿರೋರೆಲ್ಲ ಹೋಗಿ ಬೆನ್ನು ಉಜ್ಬೇಕು, ಕಾಲು ಉಜ್ಬೇಕು, ಕೈ ಉಜ್ಬೇಕು, ಎಣ್ಣೆ ಹಚ್ಕೋ, ಶೀಗೆಕಾಯಿ ಹಚ್ಕೋ, ರಾಮಚನ. 1.5 ಗಂಟೆ ಸ್ನಾನ. ಅಪ್ಪ, ನನ್ನ ಮನೆ ದೊಡ್ಡಪ್ಪನ ಮನೆಗೆ ಹೋಗಿದ್ದೆ, 1.5 ಗಂಟೆ ಸ್ನಾನ ಮಾಡೈತಪ್ಪ. ಆಶ್ಚರ್ಯ, ನೀರೆಲ್ಲ ಖಾಲಿ ಮಾಡ್ಬಿಡ್ತು ಅಂದ್ರೆ. ಅವನಪ್ಪ ವಯಸ್ಸಾದ್ಮೇಲೆ ಹಿಂಗೆಲ್ಲ ಮಾತಾಡ್ತೀನಿ. ನಾನು ಹಂಗೆ ನಿನಗೆ ಹೇಳಿಲ್ಲಪ್ಪ, ಟ್ಯಾಂಕರ್ ನೀರು ಹಿಂಗೆ ಒಡಿಸ್ಕೊಳ್ಳೋದು ಖರ್ಚಾಗುತ್ತೆ, ನಾನು ನಿನಗೆ ಹೇಳಿಲ್ಲ. ಅಯ್ಯೋ, ನೀನು ಮೆತ್ತಗಾಗ್ಬಿಟ್ಟಿದ್ದೆ, ನೀನು ಒಂದೊಂದು ಜಗ್ಗೆ ಉಳಿಸ್ಕೊಳ್ಳೋ ಮನುಷ್ಯ ನೀನು. ಉಜ್ಜಿ ನಿಧಾನವಾಗಿ ಒಂದೊಂದು ಚೂರು ಹಾಕೊಂಡು ಆಮೇಲೆ 2 ಜಗ್ಗ ಹಾಕೊಂಡು ಬರ್ತಿ. ನನ್ನ ದೊಡ್ಡಪ್ಪನ ವಿಚಾರ ಹೇಳಿದ್ದು, ಅಪ್ಪ ಅಂದಿದ್ದು ಕೇಳಿಸಿದೆ ಅಷ್ಟೇ ನಿನಗೆ ಅಂದೆ. ಸರಿ ಬಿಡಪ್ಪ. ಹಾಗೆ ಮಾತಾಡುವಾಗ ಜಾಗ್ರತೆ. ದೊಡ್ಡವರ ಬಳಿ ದೊಡ್ಡವರು ಇದ್ದಾರೆ, ಅಣ್ಣ ಇದ್ದಾರೆ, ಅತ್ತಿಗೆ ಇದ್ದಾರೆ, ಯಾರೋ ಬಾಸ್ ಇದ್ದಾರೆ. ನಾವು ಮಾಡೋದೇ ನಮ್ಮ ಸುತ್ತಮುತ್ತ ಇರತಕ್ಕಂಥ ನಮ್ಮ ಮಕ್ಕಳು, ಅಣ್ಣ, ತಮ್ಮ ಎಲ್ಲರೂ ನೋಡಿ, ಓಹೋ ನೋಡ್ದ, ಇವತ್ತು ಆ ರೀತಿ ಭಾವಕ್ಕೆ ಒಳಗಾಗಿ ತುಂಬಾ ಬಲವೇ, ಚೆನ್ನಾಗಿರ್ತೀರಿ. ಇನ್ನು ಕನ್ಯಾ ರಾಶಿ
ಸೂರ್ಯ ಅಷ್ಟಮದಲ್ಲಿ ಏನೋ ಟೆನ್ಷನ್ ವೃತ್ತಿಪರವಾಗಿ. ಹೌದು, ಅಷ್ಟಮ ಖರ್ಚು, ಆಕಸ್ಮಿಕ ಧನಲಾಭವೂ ಇರತಕ್ಕಂಥದ್ದು ಉಂಟು. ಧನಲಾಭವೂ ಇದೆ, ಚೆನ್ನಾಗಿದೆ. ಏನೋ ಕಷ್ಟ ಪಡ್ತೀರಾ ಇವತ್ತು, ಕಷ್ಟಕ್ಕೆ ತಕ್ಕಂಥ ಫಲವೃದ್ಧಿಯೂ ಇರತಕ್ಕಂಥ ಒಂದು ಭಾವವಿದೆ, ಯೋಚಿಸಬೇಡಿ. ಇನ್ನು ವಿಶೇಷವಾಗಿ ತುಲಾ ರಾಶಿ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಕೇಂದ್ರದಲ್ಲಿ ಸೂರ್ಯ, ಪರಾಕ್ರಮ ಸ್ಥಾನದಲ್ಲಿ ವಿಶೇಷವಾಗಿ ಕುಳಿತಿರ್ತಕ್ಕಂಥ ಒಂದು ಚಂದ್ರ. ಪರಾಕ್ರಮವೇ, ಪಾಲುದಾರಿಕೆ, ಕೊಡೋದು, ತಗೊಳ್ಳೋದು, ಮಾಡೋದು, ನೋಡೋದು, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಅದರಲ್ಲೂ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಈ ಹಾಸ್ಪಿಟಾಲಿಟಿ, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ಕಲಾವಿದರು, ಮೇಕಪ್, ಬ್ಯೂಟಿ ಪಾರ್ಲರ್, ಅದ್ಭುತವಾದಂಥ ಪ್ರಗತಿ. ಇನ್ನು ವೃಶ್ಚಿಕ ರಾಶಿ ಸ್ವಲ್ಪ ಗದ್ದಾಗಿರ್ತೀರಿ, ಗಡದ್ದಾಗಿರ್ತೀರಿ ಮಕ್ಕಳ, ಚೆನ್ನಾಗಿದೆ. ನಾನು ಯಾವಾಗಲೂ ಹೇಳ್ತೇನೆ ನೋಡಿ, ಕೆಲವೊಂದು ಸಮಯ ನಾವು ಕೆಲವು ತ್ಯಾಗಕ್ಕೆ ಸಿದ್ಧರಾಗ್ಬೇಕು. ನಾವು ಬಿಡೋದಿಲ್ಲ. ದೊಡ್ಡವ್ರು ಏನು ಗೊತ್ತಾ, ಯಾವ್ದು ಬಿಟ್ರೆ ಒಳ್ಳೇದಾಗುತ್ತೆ, ಯಾವ್ದು ಹಿಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಅವನು ಎಂಥವನೇ ಇಲ್ಲಿ ಬಿಟ್ಬಿಡ್ಬೇಕು. ಅವನಿಂದ ಎಷ್ಟೇ ಲಾಭ ಬರೋದಿಲ್ಲ. ಅವನು ಕೆಟ್ಟವನು ಅಂದ್ರೆ ಅವನ ಪಕ್ಕದಲ್ಲಿ ನಾವು ನಿಂತ್ಕೋಬಾರ್ದು. ನಾವು ಮಾಡ್ಬಿಡ್ತೇವೆ ಮಕ್ಕಳೇ. ಎಲ್ಲೋ ಈ ಕಲಿಯುಗ ಪ್ರಭಾವ ಹೆಂಗಿದೆ ಗೊತ್ತಾ, ವಿ ಜಸ್ಟ್ ಗೆಟ್ ಕನೆಕ್ಟ್. ಏನ್ ಮಾಡೋದು, ನಮ್ಮ ಮಗ ಅಲ್ವಾ. ಅದಕ್ಕೆ ಅಂತ ದುರ್ಯೋಧನ ಹುಟ್ಟಿದಾಗ ಹೇಳ್ತಾರೆ, ಎಲ್ರು ಕೇಳಲ್ಲ. 9ನೇ ವಯಸ್ಸಲ್ಲೇ ಮಾಡದ ಎಡವಟ್ಟು ನೋಡಿ ವಿದುರ ಹೇಳ್ತಾನೆ, ಲೇ ಅಣ್ಣ, ಇವನ್ ಇಡೀ ಕುಲಕ್ಕೆ ನಾಶ ಆಗ್ತಾನೆ, ಇವನ್ ಸರಿ ಇಲ್ಲ ಕಣೋ, ಇವನು ಕಲಿಪುರುಷನೇ ಇವನ ಮೇಲೆ ಬಂದಿರ್ಬೇಕು, ಹಂಗಾಡ್ತಿದ್ದಾನೆ ಈ ವಯಸ್ಸಿಗೆ. ಇವನನ್ನ ಬಿಟ್ಟು ಬಿಡೋ, ದೂರ ತಳ್ಳಿ ಬಿಡೋ, ದೇಶಾಂತರ ಹಾಕ್ಬಿಡೋ ಅಂದ್ರೆ ನಿಮ್ಗೆ ಸುಮ್ಮನಿರು ಅಂತಾನೆ. ಧೃತರಾಷ್ಟ್ರ ಕಣ್ಣಕ್ಕೆ ಪಟ್ಟಿ ಕಟ್ಕೊಂಡಿರೋ ಅಂತಾರ ನೋಡಿ. ಕೆಲವೊಂದು ಸಮಯ ನಾವು ಆ ಥರ ಮಾಡ್ಕೋತೇವೆ. ಇವತ್ತು ವೃಶ್ಚಿಕ ರಾಶಿ, ವಾಟ್ ಎವರ್ ಗುಡ್ ಡೆಸಿಷನ್ ನೀವು ಇವತ್ತು ತಗೋತೀರಿ, ಅದೆಲ್ಲ ವಿಜಯ. ಕೆಲವೊಂದು ಸಮಯ ಕೆಲವು ಮೂರ್ಖ ವ್ಯಕ್ತಿಗಳ ಪ್ರಭಾವದಿಂದ ನಾವು ಸಿಕ್ಕಾಕೋಗ್ಬಿಟ್ಟಿರ್ತೀವಿ. ಇವತ್ತು ನೀವು ಯಾವ ಗುಡ್ ಡಿಸಿಷನ್ ತಗೋತೀರೋ ಅದೆಲ್ಲ ಸಕ್ಸಸ್ ತಂದು ಕೊಡುತ್ತೆ, ವಿಜಯೋತ್ಸವ. ಇನ್ನು ವಿಶೇಷವಾಗಿ ಧನುಸು ರಾಶಿ ಚೆನ್ನಾಗಿದೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಬೇಕರಿ, ತಿಂಡಿ, ಜ್ಯೂಸು, ಹಣ್ಣು, ತರಕಾರಿ, ಸೊಪ್ಪು, ಹೂವು, ಅಲಂಕಾರ, ಗಂದಿಗೆ ಅಂಗಡಿ, ಈ ರೀತಿ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯ ಮಾಡ್ತಿದ್ರು ಅಭಿವೃದ್ಧಿಯೇ. ಮಕರ ರಾಶಿ ಸ್ವಲ್ಪ ಜಾಗ್ರತೆ, ಏನೋ ಟೆನ್ಷನ್, ಆರೋಗ್ಯದ ಟೆನ್ಷನ್, ವ್ಯವಹಾರದ ಟೆನ್ಷನ್, ಕೆಲಸದ ಟೆನ್ಷನ್. ಅಷ್ಟಮಾಧಿಪತಿ 12ನೇ ಮನೆ, ಅನಗತ್ಯ ಖರ್ಚು, ಆಕಸ್ಮಿಕ ಖರ್ಚು, ಓಡಾಟದ ಖರ್ಚು, ತಲೆನೋವು, ಮನೆಯ ಕಮಿಟ್ಮೆಂಟು, ಸಂಗಾತಿ, ಕುಟುಂಬ, ಈ ರೀತಿಯ ತಂದಿಡುತ್ತೆ. ಮ್ಯಾನೇಜ್ ಮಾಡಿ, ದೊಡ್ಡ ರಿಸ್ಕಿನ ಕೆಲಸಗಳು ಬೇಡ. ಕುಂಭರಾಶಿ ವಿಜಯೋತ್ಸವ. ಸೂರ್ಯ ಉಚ್ಚಂಗತ, ಸಪ್ತಮಾಧಿಪತಿಯ ಪರಾಕ್ರಮ ಸ್ಥಾನದಲ್ಲಿ ಸೂರ್ಯ. ಎಂಥ ಕೆಲಸವಾದರೂ ಧೃತಿಗೆಡದೆ ಧೈರ್ಯವಾಗಿ ಸ್ಥೈರ್ಯವಾಗಿ ನಿಂತು ನಡೆಸ್ಕೊಂಡು ಹೋಗ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಅದರಲ್ಲೂ ಲಾಭದಲ್ಲಿ ಚಂದ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಕಾಂಟ್ರಾಕ್ಟು, ಟೆಂಡರ್ಗಳು ಅಂಥವುಗಳಿಗೆ ಸಂಬಂಧಪಟ್ಟಂಥದ್ದಿದೆ. ಪಾಲುದಾರಿಕೆ ವ್ಯವಹಾರಗಳಿದ್ದಾವೆ, ಸ್ನೇಹಿತರ ಮೂಲಕ ವ್ಯವಹಾರಗಳಿದ್ದಾವೆ, ಬಂಧುಗಳ ಮೂಲಕ ವ್ಯವಹಾರ ವ್ಯವಸ್ಥೆ ಇದೆ. ಅದ್ಭುತ ಪ್ರಗತಿ ನೋಡತಕ್ಕಂಥ ಒಂದು ದಿನ. ಮೀನರಾಶಿ ಚೆನ್ನಾಗಿದೆ. ಸೂರ್ಯ ಬಾಯಿ ಜೋರು, ಜಾಗ್ರತೆ. ಏನಾದ್ರೂ ಒಂದು ಮಾತಾಡ್ಬಿಡ್ತೀರಿ, ಬಾಯಿ ಜಾರಿ ಮಾತಾಡತಕ್ಕಂಥ ಪ್ರಸಂಗವೂ ಉಂಟು, ಹುಷಾರು. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ನೋಡಿ, ನನ್ನ ಗುರುಗಳು ಯಾವಾಗ್ಲೂ ಹೇಳೋರು, ತುಂಬಾ ಒಳ್ಳೆಯವರು ತುಂಬಾ ಚೆನ್ನಾಗಿ ಒಳ್ಳೆ ಮಾತುಗಳು ಮಾತಾಡ್ತಾರಪ್ಪ. ತುಂಬಾ ಕೆಟ್ಟವರು, ಗುಳ್ಳೆನರಿಗಳು, ತರ ಕೃತ್ರಿಮ ವಿಷಕಾರುವ ವ್ಯಕ್ತಿಗಳು ಕೂಡ ತುಂಬಾ ನಯವಾಗಿ ಒಳ್ಳೆಯವನಿಗಿಂತ ಚೆನ್ನಾಗಿ ಮಾತಾಡ್ತಾರೆ. ಆದ್ರೆ ಕಷ್ಟ ಏನು ಅಂದ್ರೆ ಗೊತ್ತೇನೋ, ಯಾರು ಒಳ್ಳೆಯವನು ಅಂತ ತೆಗೆದಿಟ್ಕೊಳ್ಳೋದೇ ಕಷ್ಟ ಕಣೋ ಅಂತ ತಿಳ್ಕೊಳ್ಳೋದೇ ಕಷ್ಟ ಅಂತ. ಈಗ ನೋಡಿ, ಇವತ್ತು ನಡೀತಿರೋದು ಈ ಎಲೆಕ್ಷನ್ ಟೈಮ್ನಲ್ಲಿ ನೋಡಿ, ಏನ್ ಚೆನ್ನಾಗಿ ಮಾತಾಡ್ತಾರೋ, ಅದೇನು ಚೆನ್ನಾಗಿ ಹೇಳ್ತಾರೋ, ಅವ್ರು ಸಿಕ್ಕಾಗೆಲ್ಲ ಅಷ್ಟೇ ಆ ಭಾಷಣಗಳು, ಇನ್ನೊಂದು ಅಭ್ಯುದಯ, ಅದು ಇದು. ನಮ್ಗೆ ಇವರಲ್ಲಿ ಯಾರು ಕೆಟ್ಟವನು ಅನ್ನೋದು ಗೊತ್ತಿಲ್ಲ. ಈ ತರದ್ದು ಹೊರಗಡೆ ಬಂದಾಗ್ಲಿ ಏನೋ ರಾಮ. ಇವತ್ತಾಗಿಯೇ
ಒಳ್ಳೆಯವನು ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದ್ರೆ ಅವನು ಒಳ್ಳೆಯವನೇ, ನಾವು ನಂಬ್ತೀವಿ. ಕೆಟ್ಟವನು ಅದಕ್ಕಿಂತ ಇನ್ನೂ ಚೆನ್ನಾಗಿ ಮಾತಾಡ್ತಾನೆ, ಅವನನ್ನಂತೂ ಇದ್ದಿದ್ದು ನಂಬಿಡ್ತಾನೆ. ಆಮೇಲೆ ನೆತ್ತಿ ಮೇಲೆ ಈ ತರ ಬಂದು ನಿಂತ್ಕೊಳ್ಳುತ್ತೆ. ಇವತ್ತು ಮೀನರಾಶಿ ಹಾಗೆ. ನೀವು ನಿಮ್ ಕರ್ತವ್ಯ ಮಾಡಿ ನೋಡಿ. ಸತ್ಯ ಕಹಿಯಾಗಿರುತ್ತೆ, ಕಠೋರವಾಗಿರುತ್ತೆ. ಖಡಕ್ಕಾಗಿ ಏನ್ ತಪ್ಪಿಲ್ಲ. ನೋ ಮೀನ್ಸ್ ನೋ, ಎಸ್ ಮೀನ್ಸ್ ಎಸ್. ಆ ಭಾವದಲ್ಲಿರತಕ್ಕಂಥದ್ದು ಮಾಡಿ, ಚೆನ್ನಾಗಾಗುತ್ತೆ. ಕೆಲವೊಂದು ಸಮಯ ನೋವು ಅನ್ನೋದು, ಕೆಲವೊಂದು ಸಮಯ ಅಲ್ಲ, ತುಂಬಾ ಸಮಯ ನೋವು ಅನ್ನೋದು ಕಲಿಬೇಕು. ಮೊನ್ನೆ ಬಳ್ಳಾರಿಯಿಂದ ಬಂದ್ಬಿಟ್ಟಿದ್ರೆ, ಬೈದು ಕಲಿಸ್ದೆ. ಬುದ್ಧಿ ಇದೆಯಾ ಅಂತ ರಾಜಕಾರಿ ಏನಿದೆ ಓ ಅಂತ ಅಳೋಕ್ ಬಂದಿ ಅಲ್ಲಿಂದ. ಜ್ಯೋತಿಷ್ಯ ನಿಜವೇ, ನಿಮಗಾಗೋದು ಆಗಬೇಕಾಗಿರೋದು ಹೇಳುತ್ತೆ. ತಡೆಯೋಕ್ಕಾಗುತ್ತ ತಾಯಿ? ಅದಕ್ಕೆ ಅಳುಕ್ ಅಲ್ಲಿಂದ ಬಂದೆ. ಅಷ್ಟು ಖರ್ಚು ಮಾಡ್ಕೊಂಡು ಬಂದ್ಯಾ ಇಲ್ವಾ? ಅಲ್ಲೊಂದು 700 ರೂಪಾಯಿ ಲೆಟರ್ ಮೂಲಕ ಒಂದು ವ್ಯವಸ್ಥೆ ಇದೆ. ಲೆಟರ್ ಮೂಲಕವೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ. ಅಷ್ಟು ದೂರದಿಂದ 7-8 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಬಸ್ ಹಿಡ್ಕೊಂಡು ಬಂದು ನಿಂತ್ಕೊಂಡು ಗೊಳು ಅಂತ ಹತ್ಕೊಂಡು ನನ್ನ ಜೀವನ ಹೆಂಗಾಗ್ಬಿಟ್ಟಿದೆ. ಆಲ್ರೆಡಿ 60 ಆಸುಪಾಸು, 50 ದಾಟಿ ಬಿಟ್ಟಿದೆ. ತಾಯಿ ಜೀವ ನಿಜವೇ, ಹೌದು. ಅದಕ್ಕೆ ಅಳ್ತಾ ಕೊರಗ್ತಾ ಇಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಅಂತ ರಾಜಕಾರಿ ಏನಿಲ್ಲ. ಮನೆ ಸಂಕಟ ಹೇಳ್ಕೊಳಕ್ಕೆ, ಬಾಧೆ ಹೇಳ್ಕೊಳಕ್ಕೆ. ಹೌದು, ಅದಕ್ಕಿದೆ ವ್ಯವಸ್ಥೆ. ಫೋನಿನ ಮೂಲಕ ವ್ಯವಸ್ಥೆ ಇದೆ. ಎಲ್ಲರೂ ಹೇಳ್ತಾರೆ ರವಿಶಂಕರ್ ಗುರುಜಿ ಕಾಸ್ಟ್ಲಿ ಅಂತ. ಹಾಗೇನಿಲ್ಲ. ಪತ್ರದ ಮುಖೇನ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಿತ್ಯ ಒಂದು 30 ಪ್ರಶ್ನೆ, 30 ಜಾತಕಸ್ತ್ರಗಳಿಗೆ ಪತ್ರದ ಮುಖೇನ ಉತ್ತರಗಳು ಮಿನಿಮಮ್ ಅಷ್ಟು ಟ್ರೈ ಮಾಡ್ತೇನೆ. ಅದಕ್ಕೆ ಮೇಲೆ ಆಗಲ್ಲ, ಸಮಯ ಆಗಲ್ಲ. ಅದ್ರ ಮೇಲೆ ಫೋನಲ್ಲಿ ಮಾತಾಡು. ಬೇರೆ VIP ಮೂವ್ಮೆಂಟ್ಸ್ ಇರುತ್ತೆ, ಅದ್ರ ಮೇಲೆ ಜನರಲ್ ಮೂವ್ಮೆಂಟ್ಸ್ ಇರುತ್ತೆ. ಸರಿ ಬೈದಿದ್ದಾನೆ. ಸಂಕಟ ಆಗುತ್ತೆ ಮಕ್ಕಳೇ, ನೀವು ಬೇಜಾರು ಮಾಡ್ಕೋಬೇಡಿ. ಸತ್ಯ ಕಹಿಯಾಗಿರುತ್ತೆ. ಇದಿಲ್ಲ, ಇದಿದೆ, ಇದಿಷ್ಟೇ. ಒಂದ್ ತಾಯಿಗೆ ನೋಡು, ನೀನ್ ಮದುವೆ ಆದ್ಮೇಲೆ ಮಗನಿಂದ ದೂರ ಇರಬೇಕಾದ ಪರಿಸ್ಥಿತಿ ಇರುತ್ತೆ. ಬಿ ರೆಡಿ ಮೊದಲೇ. ಅವನ ಮೇಲೆ ಹೇಳ್ಬೇಡ, ಸೊಸೆ ಮೇಲೆ ಹೇಳ್ಬೇಡ, ಬೀಗ್ರ ಮೇಲೆ ಹೇಳ್ಬೇಡ. ದೊಡ್ಡ ಕುಟುಂಬ ನಿಜವೇ. ಹಂಗೂ ಆಗ್ಲಿಲ್ವಾ, ಮೇಲೆ ಒಂದು ರೂಮ್ ಮಾಡ್ಕೊಟ್ಬಿಟ್ಟು ಅವನನ್ನ ಚೆನ್ನಾಗಿ ಆನಂದವಾಗಿರು. ಸ್ವಂತ ಮನೆ ಹೆಂಗೂ ಇದೆಲ್ಲ, ಮೇಲೆ ಒಂದು ರೂಮ್ ಇಲ್ಲ, ನೀನೇ ಮೇಲೆ ಮಾಡ್ಕೊಂಡು ಹೋಗು. ಮಗ ಕೆಳಗಡೆ ಇರ್ಬೇಕು, ತಾಯಿಯ ನೆರಳಲ್ಲಿ ಛತ್ರದಲ್ಲಿ ಇರ್ಬೇಕು. ನೀನ್ ಮೇಲೆ ಹೋಗಿರು. ನೀನ್ ಯಜಮಾನ ಮೇಲೆ ಕರ್ಕೊಂಡೋಗಿ ಆರಾಮ್ಸೆ ಕುಂದಿರ್ಸ್ಕೊ. ಮೊಮ್ಮಗನ್ ಕಳಿಸ್ತಾನ ಆಗ್ಲಿ, ಮೊಮ್ಮಗಳನ್ನ ಕಳಿಸ್ತಾನ ಆಗ್ಲಿ. ಇಷ್ಟು ಇದ್ದಾಗ ಬಂದು ಏನೋ ಒಂದು ಬಿಸಿ ಬಿಸಿ ಒಂದಷ್ಟು ಊಟ ಕೊಡ್ತಾರೆ. ಥ್ಯಾಂಕ್ ಯು ಮಾ, ಧನ್ಯವಾದಮ್ಮ ಅಂತ ಒಂದು ಡಾಕ್ಟರ್ಗೆ ಹೇಳ್ದಾಗೆ, ನರ್ಸ್ಗೆ ಹೇಳ್ದಾಗ ಹೇಳು. ಅದು ಬಿಟ್ಟು ಅಲ್ಲೇ ಕೂತ್ಕೊಂಡು ಗಂಟೆ ಬಾರಿಸ್ತಾ ಕೂತ್ಕೋಬೇಡ. ಏನ್ ಮಾಡ್ದೆ, ಎಲ್ಲೋದೆ, ಎತ್ತು ಬಂದೆ, ಏನ್ ತಂದೆ, ಸೊಸನ್ ಎಲ್ಲಿ ಕರ್ಕೊಂಡೋದು, ಏನ್ ತಿನ್ನಿಸ್ದೆ, ಒಡೆದೋಗುತ್ತೆ ಮನೆ ಅಂತ. ಅದಾಗಿದೆ. ಬಂದ್ಬಿಟ್ಟು ನೀವು ಅವತ್ತು ಹೇಳಿದ್ರಿ ಗುರುಜಿ, ನಾನು ಸ್ವಲ್ಪ ಬುದ್ಧಿ ಕಲಿಬೇಕಿತ್ತು. ನೀವು ಈಗ ಬಿಸಿಬೇಳೆ ಬಾತ್ ಮಾಡ್ಬಿಟ್ಟಿದ್ದೀರಿ ಆಯ್ತಾ? ಬಿಸಿಬೇಳೆ ಬಾತು. ಈಗ ಅನ್ನ ಸಪ್ರೇಟ್ ಮಾಡೋಕ್ಕಾಗಲ್ಲ, ತರಕಾರಿ ಸಪ್ರೇಟ್ ಮಾಡೋಕ್ಕಾಗಲ್ಲ, ತುಪ್ಪ ಸಪ್ರೇಟ್ ಮಾಡೋಕ್ಕಾಗಲ್ಲ, ಆಮೇಲೆ ಅದರಲ್ಲಿರೋ ಸಾಂಬಾರು ವಾಟ್ ಎವರ್ ಆ ಸ್ಪೈಸ್ ಸಪ್ರೇಟ್ ಮಾಡೋಕ್ಕಾಗಲ್ಲ. ಮಾಡಿಬಿಟ್ಟು ಅಯ್ಯೋ ಬಿಸಿಬೇಳೆ ಬಾತು ಗುರುಗಳೇ, ಗಂಟ್ಲಲ್ಲಿ ಸಿಕ್ಕಾಕೋಬಿಟ್ಟಿದೆ ಗುರುಗಳೇ. ಮಾಡೋಕ್ ಮೊದ್ಲು ಕೇಳಿದ್ರ? ಮದುವೆ ಮಾಡೋಕ್ ಮೊದ್ಲು ಕೇಳಿದ್ರು. ಮೊನ್ನೆ ಒಂದು ತಾಯಿ, ನೀವ್ ಹೇಳಿದ್ರಿ ನನ್ನ ಮನೆಯವ್ರಿಗೆ ಕೇಳಿಲ್ಲ ಗುರುಗಳೇ ಅಂತ ಬಿಕ್ಕಿ ಬಿಕ್ಕಿ 1988 36 ವರ್ಷ ನನ್ನ ಪುಟ್ಟ ಮಗು ಇವತ್ತು ಬಿಕ್ಕಿ ಅಳುತ್ತೆ. ಗಂಡ ಸತ್ತು 1 ವಾರ, ಜೀವನ ಪರ್ಯಂತ ಇರ್ಲಿಲ್ಲ ಅವನು. ಡೈವರ್ಸ್ ಆಲ್ರೆಡಿ ನಡೀತಿದೆ. ಈಗ ಡೈವರ್ಸ್ ಕೇಸ್ ಏನ್ ಮಾಡ್ಬೇಕು ಅಂತ ಬಂದಿದೆ. ಅಯ್ಯೋ ಪುಟ್ಟಿ, ಅದ್ರ ಪಾಡಿಗೆ ನಡೆಯುತ್ತೆ. ನಿನಗೆ ಈಗ ಇನ್ನೊಂದು ಮದುವೆಗೆ ಸಂಕಲ್ಪ ಬರುತ್ತೆ. ಒಂದು ಚಿಕ್ಕ ಹುಡುಗ ನಿನಗಿಂತ 5 ಇಲ್ಲ 6 ವರ್ಷದವನು ಬರ್ತಾನೆ. ಕೆಲಸದ ಹತ್ತಿರದಲ್ಲೇ ಇದ್ದಾನೆ ಅಂದ್ರೆ ಗುರುಗಳ ಹೊರಗಡೆ ಆಲ್ರೆಡಿ ಬಂದಿದ್ದಾನೆ. ನನಗಿಂತ 5 ವರ್ಷ ಚಿಕ್ಕವನು. ಜಾತಕದಲ್ಲಿರೋದೇ ಅದು. 2ನೇ ಮದುವೆಯಿಂದ ಚಿಕ್ಕ ಹುಡುಗ ಬರಬೇಕು, ಗಂಡು ಸಂತಾನವಾಗಬೇಕು. ಅಲ್ಲಿದೆ, ಬರ್ದಿದ್ದಾನೆ ಅದನ್ನೇ. ನಮ್ಮಮ್ಮ ಅಪ್ಪನಿಗೆ ಅವತ್ತು ನೀವು ಅಷ್ಟಷ್ಟು ಹೇಳಿದ್ರಿ ಗುರುಗಳೇ, ಕೇಳಿಲ್ಲ ಗುರುಗಳೇ. ಮಾಡ್ಬಿಟ್ರು ಗುರುಗಳೇ. ಕಣ್ಣೀರು ಎಲ್ಲ ಮಾಡ್ಕೊಂಡು ನೆತ್ತಿ ಮೇಲೆ ಎಳ್ಕೊಂಡು ಆಮೇಲೆ ಬಂದಂದ್ರಿ. ಆಗೋ ಮೊದಲು ಇಂಥದ್ದು ನಡೆಯುತ್ತೆ, ಹುಷಾರಂತೀವಿ. ಆದ್ರೂ ಮಾಡ್ಕೊಂಡು ನಾವೇನ್ ಮಾಡ್ಲಿ ಮಕ್ಳೇ? ಮೀನರಾಶಿ ಇವತ್ತು ಹಾಗೆ. ಜಾಗ್ರತೆ, ನಿಮ್ಮ ಮಾತು ಜಾಗ್ರತೆ. ಮಾತಾಡುವವರ ಬಳಿ ಆಲಿಸಿ, ಯೋಚಿಸಿ ನಂತರ ಹೆಜ್ಜೆ ಇಡಿ. ಯಾಕಂದ್ರೆ ಸೂರ್ಯ ಅಲ್ಲೇ ಇದ್ದಾನೆ, ಸುಡೋ ಮನೆಯಲ್ಲಿ. ಸೂರ್ಯನ ಭಾವದಲ್ಲೇ ಚಂದ್ರ ಇದ್ದಾನೆ. ವಿಪರೀತ ಬಲದಿಂದ ಏನಾದ್ರೂ ಮಾತಾಡಿ ಕೆಡಕಾಗಬಿಡುತ್ತೋ, ಹುಷಾರ್. ಸುಮ್ಮನಿದ್ದು ಬಿಡೋಣ. ಆಯ್ತು, ನಮಸ್ಕಾರ ಹಿಂಗನ್ನಿ, ಏನೂ ಆಗೋಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.